ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಸಹೋದರ ಸಹೋದರರಿಗೂ ನನ್ನ ವಂದನೆಗಳು. ಈ ಸಮಯದಲ್ಲಿ ಪ್ರಕಟಣೆ ಪುಸ್ತಕದ ಅಧ್ಯಯನಕ್ಕಾಗಿ ಬರುವ ಹಾಗೆ ದೇವರು ಕೃಪೆ ಮಾಡಿದ್ದಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಪೂರ್ವಕವಾಗಿ ಇವತ್ತಿನ ವಾಕ್ಯದ ಅಧ್ಯಯನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ. ಕರ್ತನೇ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನ ನಾಮವನ್ನು ಕೊಂಡಾಡುತ್ತೇವೆ, ಮಹಿಮೆಪಡಿಸುತ್ತೇವೆ. ಸ್ವಾಮಿ ಕರ್ತನೇ, ಕಳೆದ ದಿವಸಗಳಲ್ಲಿ ನಮ್ಮೆಲ್ಲರ ಜೊತೆ ಮಾತನಾಡಿ ವಾಕ್ಯದ ಒಂದು ಅಡಿಪಾಯವನ್ನು ಗಟ್ಟಿ ಮಾಡಿದ್ದಿ. ಅದೇ ರೀತಿಯಲ್ಲಿ ಕರ್ತವ್ಯ ಈ ಸಮಯದಲ್ಲಿ ಕೂಡ ನಮ್ಮ ಜೊತೆಯಲ್ಲಿ ಮಾತನಾಡಿ ವಾಕ್ಯದ ಅಡಿಪಾಯವನ್ನು ಗಟ್ಟಿ ಮಾಡಬೇಕಾಗಿ ಕರ್ತನೆ ಕೇಳಿಕೊಡ್ತೇವೆ. ಆಳವಾದ ವಾಕ್ಯದ ಪ್ರಕಟಣೆಗಳನ್ನು ಮರ್ಮಗಳನ್ನು ನೀನು ತಾನು ನಮಗೆ ಪ್ರಕಟಪಡಿಸಬೇಕಾಗಿ ಕರ್ತನೆ ಕೇಳಿಕೊಳ್ತಿದ್ದೇವೆ. ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ, ನಮ್ಮ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪುರಂದರವರ್ತಿ ಕರ್ತನ ಹೆಸರಿನಲ್ಲಿ ಎಲ್ಲರಿಗೂ ವಂದನೆ ಹೇಳ್ತಾ ಇದ್ದೇನೆ. ನಾವು ಕಳೆದ ದಿವಸದಲ್ಲಿ ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯ 13ನೇ ವಾಕ್ಯದಿಂದ 20 ವಾಕ್ಯದವರೆಗೆ ನಾವು ಓದಿದ್ದೇವೆ. ಅದರಲ್ಲಿ ಪ್ರಾಮುಖ್ಯವಾದಂಥ ಮುಖ್ಯ ವಿಚಾರ, ಯೇಸು ಸ್ವಾಮಿ 3 ವಿಧವಾಗಿ ಪಾತ್ಮೋಸ್ ದ್ವೀಪದಲ್ಲಿ ಅಪೊಸ್ತಲನಾದಂಥ ಯೋಹಾನನಿಗೆ ಪ್ರಕಟಪಡಿಸಿದ್ದನ್ನು ಕುರಿತು ನಾವು ಈಗಾಗಲೇ ಧ್ಯಾನ ಮಾಡಿದ್ದೇವೆ. 3 ವಿಧವಾಗಿ ಅಂದರೆ, 1ನೇದಾಗಿ ಮನುಷ್ಯ ಕುಮಾರನಾಗಿ, 2ನೇದಾಗಿ ಮಹಾಯಾಜಕನಾಗಿ, 3ನೇದಾಗಿ ಸರ್ವಶಕ್ತನಾದ ದೇವರ ಕುಮಾರನಾಗಿ ಅಲ್ಲಿ ಆತನು ಪ್ರಕಟಪಡಿಸುವುದನ್ನು ನಾವು ಕಂಡಿದ್ದೇವೆ ಮತ್ತು ಧ್ಯಾನ ಮಾಡಿದ್ದೇವೆ. ಪ್ರಿಯರೇ, ಇವತ್ತು ಅದರ ಉಳಿದ ಭಾಗವನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ನಿನ್ನೆ ದಿವಸದಲ್ಲಿ ನಾವು ನೋಡಿದ್ದೇವೆ 1ನೇ ಅಧ್ಯಾಯದ ಪ್ರಕಟಣೆ 1ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ, ಅಂದರೆ ಕರ್ತನಾದ ಯೇಸು ಸ್ವಾಮಿಗೆ ಸಂಬಂಧಪಟ್ಟಂಥ ಒಂದು ಮುಖ್ಯವಾದ ಅಲ್ಲಿ ವಾಕ್ಯ ನಾವು ನೋಡಿದ್ದೇವೆ. ಅಂದರೆ 7 ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತಿರುವವನನ್ನು ಆತನು ಕಾಣ್ತಾ ಇದ್ದಾನೆ. ಅಂದರೆ ಇದು ಒಬ್ಬ ಹಳೆಬಡವಡಿಕೆಯ ಕಾಲದಲ್ಲಿ ಮಹಾಯಾಜಕ ಮತ್ತು ಯಾಜಕರು ಈ ಪರಿಶುದ್ಧ ಸ್ಥಳದಲ್ಲಿಯೂ ಮಹಾಪರಿಶುದ್ಧ ಸ್ಥಳದಲ್ಲಿಯೂ ಅಂಗಳದಲ್ಲಿಯೂ ಸೇವೆ ಮಾಡುವುದಕ್ಕೆ ಒಂದು ಗುರುತು ಎಂಬುದಾಗಿ ನಾವು ನಿನ್ನೆ ದಿವಸದಿಂದ ಕಲಿತಾ ಬಂದಿದ್ದೇವೆ. ನಿನ್ನೆ ನಾವು ಪರಿಶುದ್ಧ ಸ್ಥಳ ಅಂದರೆ ಈ ದೇವದರ್ಶನ ಗುಡಾರದ ಅಂಗಳ ಮತ್ತು ಪರಿಶುದ್ಧ ಸ್ಥಳದ ಕುರಿತಾಗಿ ಈಗಾಗಲೇ ಧ್ಯಾನ ಮಾಡಿದ್ದೇವೆ. ಇವತ್ತು ಮಹಾಪರಿಶುದ್ಧ ಸ್ಥಳ ಅಂದರೆ ವಿಮೋಚನ ಕಾಂಡ 25 ಅಧ್ಯಾಯದ 22ನೇ ವಾಕ್ಯವನ್ನು ಓದಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಎಕ್ಸೋಡಸ್ ಚಾಪ್ಟರ್ 25 ವರ್ಸಸ್ 22. ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ಕೃಪಾಸನದ ಮೇಲೆ ಆಜ್ಞಾಶಾಸನಗಳನ್ನು ಇಟ್ಟಿರುವ, ಕೃಪಾಸನದ ಮೇಲೆ ಆಜ್ಞಾಶಾಸ್ತ್ರಗಳನ್ನು ಇಟ್ಟಿರುವ ಮಂಜೂಷದ ಮೇಲನ 2 ಕೆರೂಬಿಗಳ ನಡುವೆಯೇ ನಾನು ಇದ್ದು ನಿನ್ನ ಸಂಗಡ ಮಾತಾಡಿ ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾಗಿರುವ ಎಲ್ಲಾ ಸಂಗತಿಗಳನ್ನು ತಿಳಿಸುವೆನು. ಇದನ್ನು ಬೇಕಾದ 17ನೇ ವಾಕ್ಯದಿಂದ ಓದಿದ್ರೆ ಒಳ್ಳೆದಿತ್ತು ಅಂತ ಕಾಣ್ತದೆ. 17ನೇ ವಾಕ್ಯದಿಂದ 27 ವಾಕ್ಯದಿಂದ ಓದಿ. ಅದಲ್ಲದೆ ಚೊಕ್ಕ ಬಂಗಾರದ ಕೃಪಾಸನವನ್ನು ಮಾಡಿಸಬೇಕು. ಅದು 2.5 ಮೊಳ ಉದ್ದಕ್ಕೂ 1.5 ಮೊಳ ಅಗಲವೂ ಆಗಿರಬೇಕು. ಕೃಪಾಸನದ 2 ಕೋಣೆಗಳಲ್ಲಿ ಕೆರೂಬಿಯರ 2 ಬಂಗಾರದ ಆಕಾರಗಳನ್ನು ನಕಾಸಿ ಕೆಲಸದಿಂದ ಮಾಡಿಸಬೇಕು. ಕೃಪಾಸನದ ಒಂದೊಂದು ಕೋಣೆಯಲ್ಲಿ ಒಂದೊಂದು ಕೆರೂಬಿಯನ್ನು ಮಾಡಿಸಿ ಕೃಪಾಸನಕ್ಕೆ ಜೋಡಿಸಬೇಕು. ಆ ಕೆರೂಬಿಗಳು ಮೇಲಕ್ಕೆ ರೆಕ್ಕೆಗಳನ್ನು ಚಾಚಿರುವಂತೆಯೂ ಕೃಪಾಸನವನ್ನು ತಮ್ಮ ರೆಕ್ಕೆಗಳಿಂದ ಮುಚ್ಚುವಂತೆಯೂ ಇರಬೇಕು. ಅವುಗಳ ಮುಖಗಳು ಎದುರು ಬದುರಾಗಿ ಕೃಪಾಸನವನ್ನು ನೋಡುತ್ತಿರಬೇಕು. ಆ ಕೃಪಾಸನವನ್ನು ಮಂಜೂಷದ ಮೇಲಿಡಬೇಕು. ನಾನು ನಿನಗೆ ಕೊಡುವ ಆಜ್ಞಾಶಾಸನಗಳನ್ನು ಆ ಮಂಜೂಷದೊಳಗೆ ಇಡಬೇಕು. ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ಕೃಪಾಸನದ ಮೇಲೆ ಆಜ್ಞಾಶಾಸನಗಳನ್ನು ಇಟ್ಟಿರುವ ಮಂಜೂಷದ ಮೇಲನ 2 ಕೆರೂಬಿಗಳ ನಡುವೆ ನಾನು ಇದ್ದು ನಿನ್ನ ಸಂಗಡ ಮಾತಾಡಿ ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾಗಿರುವ ಎಲ್ಲಾ ಸಂಗತಿಗಳನ್ನು ತಿಳಿಸುವೆನು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಸ್ಪಷ್ಟವಾಗಿ ಮೋಶೆಯ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾನೆ. ಅಂದರೆ ಇದು ನಾವು ಓದಿದಂಥ ವಾಕ್ಯ ಭಾಗ ಅದು ಮಹಾಪರಿಶುದ್ಧ ಸ್ಥಳಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯವಾಗಿದೆ. ದೇವರು ಹೇಳ್ತಾ ಇದ್ದಾನೆ, ಆರೋನನ ಜೊತೆಯಲ್ಲಿ ಆ ಒಂದು ಮಹಾಯಾಜಕನೊಂದಿಗೆ ಅಲ್ಲಿ ಮಾತನಾಡ್ತಾನೆ ಮತ್ತು ದರ್ಶನ ಕೊಡ್ತಾನೆ ಮತ್ತು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾದ ವಿಷಯಗಳನ್ನು ಅಲ್ಲಿ ಆತನಿಗೆ ಉಪದೇಶ ಮಾಡ್ತಾನೆ ಎಂಬುದಾಗಿ ಅಲ್ಲಿ ದೇವರು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ.
ಆ ಮಹಾಪರಿಶುದ್ಧ ಸ್ಥಳವಿರುವ ಕೃಪಾಸನದ ಮೇಲೆ ಒಂದು ಮಂಜೂಷದ ಪೆಟ್ಟಿಗೆ ಇತ್ತು. ಆರ್ಕ್ ಎಂಬುದಾಗಿ ಹೇಳ್ತಾರೆ, ಆರ್ಕ್ ಆಫ್ ಕವನೆಂಟ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಅದಕ್ಕೆ ಹೇಳ್ತಾರೆ, ಮಂಜೂಷದ ಪೆಟ್ಟಿಗೆ. ಆ ಮಂಜೂಷದ ಪೆಟ್ಟಿಗೆಯಲ್ಲಿ 3 ಸಂಗತಿಗಳಿದ್ದವು. ಒಂದನೇದ್ದು ಪರಲೋಕದಿಂದ ಬಂದ ದೇವದೂತರ ಆಹಾರವಾದ ಮನ್ನವಾಗಿದೆ. ಈ ಆಹಾರವನ್ನು ದೇವರು ಇಸ್ರೇಲ್ ಜನರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಕಾಡಿನಲ್ಲಿ ಮರುಭೂಮಿಯಲ್ಲಿ ದೇವರಿಗೆ ಆಹಾರಕ್ಕಾಗಿ ಒದಗಿಸಿಕೊಟ್ಟನು. ಕೀರ್ತನೆ 78, 24, 25 ವಾಕ್ಯ ಓದುವಾಗ ಇದು ದೇವದೂತರ ಆಹಾರ ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಆದ ಕಾರಣ ದೇವರು ಹೇಳಿದ, ನಾವು ವಿಮೋಚನ ಕಾಂಡ 16ನೇ ಅಧ್ಯಾಯ ಎಕ್ಸೋಡಸ್ ಚಾಪ್ಟರ್ 16ನಲ್ಲಿ ನಾವು ನೋಡ್ತೇವೆ. 33, 34 ವಾಕ್ಯ ಓದುವುದಾದರೆ ಈ ಒಂದು ಮನ್ನವನ್ನು ಅವರು ಏನು ಮಾಡಬೇಕು, ಮಂಜೂಷದ ಪೆಟ್ಟಿಗೆ ಒಳಗಡೆ ಅವರು ಇಡಬೇಕೆಂಬುದಾಗಿ ದೇವರು ಅವರಿಗೆ ಆಜ್ಞಾಪಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಅದರೊಳಗೆ ಇಟ್ಟಂಥ ಮನ್ನವು ವರ್ಷಗಳು ಹೋದರೂ ಕೂಡ ಅದು ಕೆಡದೆ ಅದು ಹಾಗೆ ಉಳಿಯುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಓದಿ ಸಿಕ್ಕಿದ್ರೆ, ನೀನು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ 1 ಗೋಮೇರಿನಷ್ಟು ಮನ್ನವನ್ನು ಹಾಕಿ ನಿಮ್ಮ ಸಂತತಿಯವರು ನೋಡುವುದಕ್ಕೋಸ್ಕರ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಇಡು ಎಂದು ಹೇಳಿದನು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಆರೋನನ್ನು ಮಾಡಿ ಆಜ್ಞಾಶಾಸನ ಮಂಜೂಷದ ಮುಂದೆ ಅದನ್ನು ಇಟ್ಟನು. ಇದು 2 ಸಂಗತಿಗಳಿಗೆ ಹೋಲಿಕೆ ಆಗಿದೆ. ಒಂದು, ನಮ್ಮ ದೇವರು ಪೋಷಣೆ ಮಾಡುವಾತನು. ಎರಡನೇದಾಗಿ, ಜೀವ ಕೊಡುವಂಥ ರೊಟ್ಟಿ ಕರ್ತನಾದ ಯೇಸು ಸ್ವಾಮಿಯೇ ಆಗಿದ್ದಾನೆಂಬುದಕ್ಕೆ ಇದೊಂದು ಗುರುತಾಗಿದೆ. ಪ್ರಿಯರೇ, ಯೇಸು ಸ್ವಾಮಿ ಒಂದು ಮಾತಾಡಿದ್ದಾನೆ. ಮತ್ತೆ 4:4, ಲೂಕ 4:4, ಧರ್ಮೋಪದೇಶಕ 8:3ರಲ್ಲಿ ಈ ಮನುಷ್ಯನು ರೊಟ್ಟಿ ಮಾತ್ರ ತಿಂದ ಬದುಕುವುದಿಲ್ಲ, ನನ್ನ ಬಾಯಿಂದ ಬರುವಂಥ ಒಂದು ನುಡಿಗಳ ಮೂಲಕವಾಗಿ ಜೀವಿಸ್ತಾನೆಂಬುದಾಗಿ ಆತನು ಹೇಳಿರುವಂಥ ನೋಡ್ತೇವೆ. 2 ವಿಷಯಗಳು. ಒಂದನೇದಾಗಿ ಆತನು ನಮಗೆ ಪೋಷಣೆ ಮಾಡುವಂಥ ದೇವರು. ಎರಡನೇದಾಗಿ ಆತನೇ ಜೀವ ಕೊಡುವಂಥ ರೊಟ್ಟಿ, ಜೀವದ ರೊಟ್ಟಿ ಎಂಬುದಾಗಿ ನಾವು ತಿಳ್ಕೊಳ್ಳುವಂಥದ್ದಾಗಿದೆ. ಇಲ್ಲಿ ನಾವು ಒಂದು ಚೆನ್ನಾಗಿ ತಿಳ್ಕೊಬೇಕು ಪ್ರಿಯರೇ, ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡುವಂಥ ದೇವರಲ್ಲ. ಅನೇಕರು ಈ ದಿನಮಾನಗಳಲ್ಲಿ ಅನೇಕ ವೇದನೆ ಮತ್ತು ಕಷ್ಟಗಳಲ್ಲಿ ಹಾದು ಹೋಗ್ತಾ ಇರ್ಬೋದು. ಮುಂದೆ ಏನು ಮಾಡಬೇಕೆಂಬಂಥ ಒಂದು ಚಿಂತೆಯಲ್ಲಿ ಅನೇಕರು ಇರ್ಬೋದು. ಆದರೆ ಒಂದು ತಿಳ್ಕೋಬೇಕು, 1 ಅರಸು 17ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ಓದುವಾಗ ಅವತ್ತು 3.5 ವರ್ಷಗಳ ಕಾಲ ಆ ಒಂದು ಇಸ್ರೇಲ್ ದೇಶದಲ್ಲಿ ಬರಗಾಲ ಬಂದಾಗ, ಕ್ಷಾಮಕಾಲ ಬಂದಾಗ ದೇವರು ಕೆರೀತ್ ಎಂಬ ಒಂದು ಸ್ಥಳದಲ್ಲಿ ತನ್ನ ದಾಸನಾದ ಪ್ರವಾದಿಯನ್ನು ಪೋಷಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅದು ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ಕಾಗೆ ಮಾಂಸದ ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬರುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ದೇವರು ಈ ದಿನಮಾನಗಳಲ್ಲಿಯೂ ನಮ್ಮನ್ನು ಪೋಷಣೆ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು ಪ್ರಿಯರೇ. ಎರಡನೇ ಸಂಗತಿ ಅದರ ಒಳಗಡೆ ಇದ್ದದ್ದು ಅರಣ್ಯಕಾಂಡ 17 ಅಧ್ಯಾಯದ 10ನೇ ವಚನ, ನಂಬರ್ಸ್ ಚಾಪ್ಟರ್ 17:10. ಚಿಗುರಿದಂಥ ಆರೋನನ ಕೋಲು ಆ ಮಂಜೂಷದ ಪೆಟ್ಟಿಗೆ ಇರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ತರುವಾಯ ಯೆಹೋವನು ಮೋಶೆಗೆ, ಆರೋನನ ಕೋಲನ್ನು ತಿರುಗಿ ಆಜ್ಞಾಶಾಸನಗಳ ಮುಂದೆ ಇಡಬೇಕು, ಅದು ತಿರುಗಿ ಬೀಳುವವರಿಗೆ ದೃಷ್ಟಾಂತವಾಗಿ ಅಲ್ಲೇ ಇರಬೇಕು. ಇವರು ಇನ್ನು ಮುಂದೆ ನನಗೆ ವಿರೋಧವಾಗಿ ಗುಣಗುಟ್ಟಿ ನಾಶವಾಗದಂತೆ ನೀನು ಹೀಗೆ ಮಾಡಬೇಕು ಎಂದು ಆಜ್ಞಾಪಿಸಿದನು. ಅರಣ್ಯಕಾಂಡ 16ನೇ ಅಧ್ಯಾಯ ಇಡೀನ ಓದಿದ್ರೆ ಗೊತ್ತಾಗ್ತದೆ. ಅಲ್ಲಿ ಸುಮಾರು 270ಕ್ಕಿಂತ ಅಧಿಕ ಜನರು ಈ ಮೋಶೆಗೆ ವಿರೋಧವಾಗಿ, ಆರೋನಗೆ ವಿರೋಧವಾಗಿ ತಿರುಗಿ ಬೀಳುವಂಥದ್ದನ್ನು, ಕೋರಹ, ದಾತನ್, ಅಬಿರಾಮರು ಇವರಿಗೆ ವಿರೋಧವಾಗಿ ತಿರುಗಿ ಬೀಳುವಂಥದ್ದನ್ನು ಅಲ್ಲಿ ಕಾಣ್ತಾ. ಇದಕ್ಕಾಗಿ ದೇವರು ಏನು ಮಾಡಿದ, ಆರೋನನಿಗೆ ತನ್ನ ಕರೆಯನ್ನು ದೃಢಪಡಿಸುವುದಕ್ಕೋಸ್ಕರ, ಆರೋನನಿಗೆ ತನ್ನ ದೇವರ ಕರೆ ಮಾತ್ರವಲ್ಲ, ಎಲ್ಲ ಜನರ ಮಧ್ಯದಲ್ಲಿ ತಾನು ಕರೆದದ್ದನ್ನು ಆದುಕೊಂಡದನ್ನು ದೃಢಪಡಿಸುವುದಕ್ಕೋಸ್ಕರ ಎಲ್ಲ ಕುಲನಾಯಕರು ತಮ್ಮ ಕೋಲುಗಳನ್ನು ತೆಗೆದುಕೊಂಡು ಬಂದರು. ಆ ಕೋಲುಗಳು ಹೇಗಿತ್ತು? ಒಣಗಿದಂಥ ಕೋಲುಗಳು, ತುಂಡು ಕೋಲುಗಳು, ಕಡಿದಂಥ ಒಣಗಿದ ಕೋಲುಗಳನ್ನು ಅವರು ದೇವದರ್ಶನ ಗುಡಾರದಲ್ಲಿ ಇಟ್ಟರು. ಅವರು ಒಂದು ರಾತ್ರಿಯ ಒಳಗೆ ಬೆಳಿಗ್ಗೆ ಆಗುವುದರ ಒಳಗಡೆ ಎಲ್ಲ ಕೋಲು ಇಟ್ಟ ರೀತಿ ಇದ್ದವು. ಆದರೆ ಆರೋನನ ಕೋಲು ಅದು ಎಲೆ ಬಿಟ್ಟು ಹೂ ಬಿಟ್ಟು ಅದು ಬಾದಾಮಿ ಹಣ್ಣನ್ನು ಬಿಟ್ಟಿರುವಂಥದ್ದನ್ನು ಕಾಣ್ತೇವೆ. ಅಂದರೆ ದೇವರು ತನ್ನ ಮೆಚ್ಚುಗೆಯನ್ನು ಅಲ್ಲಿ ವ್ಯಕ್ತಪಡಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ಮೂರನೇದಾಗಿ ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ, ಆ ಒಂದು ಮಂಜೂಷದ ಪೆಟ್ಟಿಗೆಗಳಿದ್ದಂಥ ಸಂಗತಿ, ಅದು 10 ಆಜ್ಞೆಗಳೆಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ವಿಮೋಚನಗಳ 40:20ನೇ ವಾಕ್ಯ, ಎಕ್ಸೋಡಸ್ 40 ಚಾಪ್ಟರ್ ವರ್ಸಸ್ 20 ವಾಕ್ಯ ಓದಿಕೊಳ್ಳೋಣ.
ಅವನು ಆಜ್ಞಾಶಾಸನಗಳನ್ನು ಮಂಜೂಷದಲ್ಲಿಟ್ಟು ಮಂಜೂಷಕ್ಕೆ ಕೋಲುಗಳನ್ನು ಕೊಟ್ಟು, ಡ್ಯೂಟರೋನಮಿ ಚಾಪ್ಟರ್ 10 ವರ್ಸಸ್ 2, ಧರ್ಮೋಪದೇಶಗಳ 10 ವಾಕ್ಯ ಓದಿ. ನೀನು ಒಡೆದು ಬಿಟ್ಟ ಆ ಮೊದಲಿನ ಹಲಗೆಗಳಲ್ಲಿ ಬರೆದಿದ್ದ ಮಾತುಗಳನ್ನು ನಾನು ಈ ಹಲಿಗೆಗಳ ಮೇಲೆ ಬರೆಯುವೆನು. ತರುವಾಯ ನೀನು ಅವುಗಳನ್ನು ಆ ಮಂಜೂಷದಲ್ಲಿಡಬೇಕೆಂದು 5ನೇ ಆಜ್ಞಾಪಿಸಿದನು. ವಾಕ್ಯ ಕೂಡ ಓದಿ ಅದೇ ಅಧ್ಯಾಯದಲ್ಲಿ. ಯೆಹೋವನು ಆ ಹಲಿಗೆಗಳನ್ನು ನನ್ನ ವಶಕ್ಕೆ ಕೊಟ್ಟ ನಂತರ ನಾನು ಬೆಟ್ಟದಿಂದ ಇಳಿದು ಬಂದು ನನ್ನಿಂದ ಸಿದ್ಧವಾಗಿದ್ದ ಮಂಜೂಷದಲ್ಲಿ ಆತನ ಅಪ್ಪಣೆಯ ಮೇರೆಗೆ ಅವುಗಳನ್ನು ಇಟ್ಟೆನು. ಅವು ಇಂದಿನವರೆಗೂ ಅದರಲ್ಲೇ ಅವೆ. ಹಾಗಾದ್ರೆ ಇಲ್ಲಿ ಮಂಜೂಷದ ಒಳಗೆ 3 ಕಾರ್ಯಗಳಿತ್ತು. ಒಂದನೇದು ಮನ್ನ, ಎರಡನೆಯದ್ದು ಚಿಗುರಿದ ಆರೋನನ ಕೋಲು, ಮೂರನೆಯದ್ದು 10 ಆಜ್ಞೆಗಳು. ಈ 3 ಸಂಗತಿಗಳು ಆ ಮಂಜೂಷದ ಪೆಟ್ಟುಗಳಿಗಿತ್ತು. ಮಂಜೂಷದ ಪೆಟ್ಟಿಗೆ ಎಲ್ಲಿ ಕೂಡ ಅವರು ಹೊತ್ತುಕೊಂಡು ಹೋಗುವಾಗ ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯವು ಅವರ ಜೊತೆಯಲ್ಲಿ ಅದು ಬರ್ತಾ ಇತ್ತು. ನಾವು ನೋಡ್ತೇವೆ ವಿಮೋಚನಕಾಂಡ 13:20-21 ವಾಕ್ಯ ಹೇಳ್ತದೆ, ಹಗಲು ಹೊತ್ತು ಮೇಘಸ್ತಂಭವಾಗಿ ರಾತ್ರಿ ಹೊತ್ತು ಬೆಳಕಿನ ಸ್ತಂಭವಾಗಿ ದೇವರು ಅವರೊಂದಿಗೆ ಬಂದು ಅವರಿಗೆ ದಾರಿ ನಡೆಸುವುದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತಾ ಇದೆ ಪ್ರಿಯರೇ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ ಅಂಗಳದಲ್ಲಿ ಆಗಲಿ, ಪರಿಶುದ್ಧ ಸ್ಥಳದಲ್ಲಿ ಆಗಲಿ, ಮಹಾಪರಿಶುದ್ಧ ಸ್ಥಳದಲ್ಲಿ ಆಗಲಿ, ಮಹಾಯಾಜಕ ಆಗಿರ್ಬೋದು, ಸಾಮಾನ್ಯ ಯಾಜಕರಾಗಿರ್ಬೋದು, ಸೇವೆ ಮಾಡುವುದಕ್ಕಾಗಿ ಗುರುತಾಗಿ ಅಲ್ಲಿ ಯೇಸು ಸ್ವಾಮಿ 7 ದೀಪಸ್ತಂಭಗಳ ಮಧ್ಯದಲ್ಲಿ ಅಲ್ಲಿ ನಿಂತಿರುವಂಥದ್ದನ್ನು ನಮಗೆ ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ನಾವು ಪ್ರಕಟಣೆ 1:13 ವಾಕ್ಯದಲ್ಲಿ ನಾವೊಂದು ವಾಕ್ಯ ಓದುವ, ಇಬ್ರಿಯ 9:6 ಮತ್ತು 7ನೇ ವಾಕ್ಯವನ್ನು. ಇವುಗಳು ಹೀಗೆ ಸಿದ್ಧ ಮಾಡಲ್ಪಟ್ಟ ಮೇಲೆ ಯಾಜಕರು ಯಾವಾಗಲೂ ಗುಡಾರದ ಮುಂದಿನ ಭಾಗದೊಳಗೆ ಹೋಗಿ ದೇವಾರಾಧನೆಯನ್ನು ನಡೆಸುತ್ತಾರೆ. ಆದರೆ 2ನೆಯ ಭಾಗದೊಳಗೆ ಮಹಾಯಾಜಕನೊಬ್ಬನೇ ವರುಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ. ಅವನು ರಕ್ತವನ್ನು ತಕ್ಕೊಳ್ಳದೆ ಹೋಗುವುದಿಲ್ಲ. ಆ ರಕ್ತವನ್ನು ತನಗೋಸ್ಕರವೂ ಜನರ ತಪ್ಪುಗಳಿಗೋಸ್ಕರವೂ ಸಮರ್ಪಿಸುತ್ತಾನೆ. ಬಸ್ ಇಲ್ಲಿ ನೋಡ್ತೇವೆ ಮುಂದಣ ಭಾಗದಲ್ಲಿ ಅಂದರೆ ಪರಿಶುದ್ಧ ಸ್ಥಳದಲ್ಲಿ ಸಾಮಾನ್ಯ ಯಾಜಕರು ಅವರು ಸೇವೆಯನ್ನು ಅಲ್ಲಿ ಹೋಗಿ ಮಾಡ್ತಾ ಇದ್ರು ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯ. ಇಲ್ಲಿ ಕರ್ತನಾದ ಯೇಸು ಸ್ವಾಮಿ 7 ದೀಪಸ್ತಂಭಗಳ ಮಧ್ಯದಲ್ಲಿ ಆತನು ಮನುಷ್ಯ ಕುಮಾರನಂತಿರು ನಿಂತಿದ್ದಾನೆಂಬುದಾಗಿ ಅಲ್ಲಿ ಅಪೊಸ್ತಲ ಯೋಹನ್ನನು ಪ್ರಕಟಣೆ 1:13 ವಾಕ್ಯವನ್ನು ಉಲ್ಲೇಖಿಸಿ ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಅಂದರೆ ಮಹಾಯಾಜಕನ ಇಸ್ರೇಲರಲ್ಲಿದ್ದಂತಹ ಆ ದೇವದರ್ಶನ ಗುಡಾರದಲ್ಲಿ ಸೇವೆ ಸಲ್ಲಿಸುವಂಥ ಮಹಾಯಾಜಕನ ಒಂದು ಚಿತ್ರಣವನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಇವತ್ತಿನ ದಿನಮಾನಗಳಲ್ಲಿ ಯೇಸು ಎಲ್ಲಿದ್ದಾನೆ? ಮಹಾಪರಿಶುದ್ಧ ಸ್ಥಳ ಅಂದರೆ ನಿಜವಾದ ಪರಲೋಕದ ದೇವಾಲಯದಲ್ಲಿ ಆತನು ಸೇವೆ ಮಾಡ್ತಾ ಇದ್ದಾನೆಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು ಪ್ರಿಯರೇ. ಈಗ ನಾವು ಮುಂದಿನ ವಾಕ್ಯಗಳನ್ನು ಓದಿಕೊಳ್ಳೋಣ. ಪ್ರಕಟಣೆ ಪುಸ್ತಕ 1:13 ವಾಕ್ಯ ಓದಿ. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವವನನ್ನು ಕಂಡೆನು. ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. 7 ದೀಪಸ್ತಂಭಗಳು ಯಾವುದನ್ನು ಸೂಚಿಸುತ್ತದೆ? ಪ್ರಕಟಣೆ 1:20 ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 1:20 ಏನು ಸೂಚಿಸ್ತಾ ಇದೆ? 7 ಸಭೆಗಳನ್ನು ಸೂಚಿಸ್ತಾ ಇದೆ. 20 ವಾಕ್ಯ ಸಿಕ್ಕಿದ್ರೆ ಓದಿ. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು, ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು. 7 ದೀಪಸ್ತಂಭಗಳು ಎಂದರೆ 7 ಸಭೆಗಳು. ನಿನ್ನೆ ದಿವಸ ನಾನು ನಿಮಗೆ ದೀಪಸ್ತಂಭ ಹೇಗಿರ್ತದೆ ಎಂಬುದಾಗಿ ನಾನು ನಿಮಗೆ ವಿವರಿಸಿದ್ದೇನೆ, ಅದು ತೋರಿಸಿದ್ದೇನೆ. ನಾನು ಈ ರೀತಿಯಲ್ಲಿ ಅದು ಇರ್ತದೆ ಎಂಬುದಾಗಿ ನಾನು ನಿಮಗೆ ತೋರಿಸಿದ್ದೇನೆ. 7 ದೀಪಸ್ತಂಭಗಳು 7 ಸಭೆಗಳಿಗೆ ಗುರುತಾಗಿದೆ. 7 ಎಂಬುವಂಥದ್ದು ದೈವಿಕ ಪರಿಪೂರ್ಣತೆಯ ಒಂದು ಗುರುತು ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ಒಂದು ವಾಕ್ಯ ಓದಿ, ಪ್ರಕಟಣೆ 2ನೇ ಅಧ್ಯಾಯ 1ನೇ ವಚನ ಓದಿಕೊಳ್ಳೋಣ. ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಆತನು ಹೇಳುವುದೇನೆಂದರೆ, ಬಸ್ 7 ದೀಪಸ್ತಂಭಗಳ ಮಧ್ಯೆ ಅಂದರೆ 7 ಸಭೆಗಳ ಮಧ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತಿರುಗಾಡುವಾತನೆಂಬುದಾಗಿ ಅಲ್ಲಿ ಕಾಣ್ತೇವೆ. ನಾವು ಯೋಹನ್ನನ ಸುವಾರ್ತೆ 10:23 ವಾಕ್ಯ ಓದುವಾಗ, ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 10:23 ವಾಕ್ಯ ಓದುವಾಗ ಆತನು ಸೊಲೊಮೋನನ ಮಂಟಪದಲ್ಲಿ ದೇವಾಲಯದಲ್ಲಿ ತಿರುಗಾಡುತ್ತಿರುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಸಿಕ್ಕಿದ್ರೆ ಓದ್ಬೋದು. ಯೇಸು ದೇವಾಲಯದೊಳಗೆ ಸೊಲೊಮೋನನ ಮಂಟಪದಲ್ಲಿ ತಿರುಗಾಡುತ್ತಾ ಇರುವಾಗ, ಬಸ್ ಅಂದ್ರೆ ಈ ಲೋಕದಲ್ಲಿ ಇದ್ದಾಗಲೂ ಆತನು ದೇವಾಲಯವನ್ನತ್ತು ಅಷ್ಟು ಪ್ರೀತಿ ಮಾಡ್ತಾ ಇದ್ದ, ದೇವಾಲಯವನ್ನತ್ತನ್ನು ಬಯಸ್ತಾ ಇದ್ದ. ಅಲ್ಲಲ್ಲಿಯ ದಾವೀದನು ಹೇಳುವಂಥದ್ದು ಕೀರ್ತನೆ 27ನೇ ಅಧ್ಯಾಯದಲ್ಲಿ,
ನಾವು ನಾಲ್ಕನೇ ವಾಕ್ಯಕ್ಕೆ ಬರುವಾಗ 4ನೇ ವಾಕ್ಯ ಓದಿ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡೆನು, ಅದನ್ನು ಎದುರು ನೋಡ್ತಾ ಇದ್ದೇನೆ. 122 ಕೀರ್ತನೆ 1ನೇ ವಾಕ್ಯ ಹೇಳ್ತದೆ, ಯೆಹೋವನ ಆಲಯಕ್ಕೆ ಹೋಗೋಣ ಬಾ ಎಂದು ಹೇಳಿದಾಗ ನನಗೆ ಸಂತೋಷವಾಯ್ತೆಂಬುದಾಗಿ ಕೂಡ ಅಲ್ಲಿ ದಾವೀದನು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಹಾಗಾದ್ರೆ ಕರ್ತನಾದ ಯೇಸು ಕ್ರಿಸ್ತನು ಸಭೆಗಳ ಮಧ್ಯದಲ್ಲಿ ನಡೆದಾಡುವುದಕ್ಕೆ ಅಥವಾ ಸಂಚರಿಸುವುದಕ್ಕೆ ಅದಕ್ಕೆ ಅನೇಕ ಕಾರಣಗಳು ಉಂಟು ಪ್ರಿಯರೇ. ಅದೆಲ್ಲವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಕಾರಣ ಯೇಸು ಒಂದು ಮಾತಾಡಿದೆ, ಮತ್ತಾಯ 16:18-19, ನನ್ನ ಸಭೆಯನ್ನು ಭೂಲೋಕದಲ್ಲಿ ಬಂಡೆ ಮೇಲೆ ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಜಯಿಸಲಾರದು. ಇವತ್ತು ನೋಡಿದ್ರೆ ಸಭೆ ಯಾವಾಗ ಎಲ್ಲ ಸ್ಟಾರ್ಟ್ ಆಯಿತು, ಆರಂಭವಾಯಿತು, ಪಂಚಶತಮ ದಿವಸದಲ್ಲಿ ನಾವು ಆ ಸಭೆ ಜನ್ಮವೆತ್ತುವುದರಲ್ಲಿ ಕಾಣ್ತೇವೆ. ಅವತ್ತಿನಿಂದ ಇವತ್ತಿನವರೆಗೆ ಕ್ರಿಸ್ತನ ಹೊಸ ಒಡಂಬಡಿಕೆ ಸಭೆಗೆ ದೂರಾಗಿ ಸೈತಾನನು ಪಾತಾಳ ಲೋಕದ ಬಲವು ಹೋರಾಡ್ತಾ ಇದೆ, ಯುದ್ಧ ಮಾಡ್ತಾ ಇದೆ. ಸ್ವಾರ್ಥ ಸೇವೆಯನ್ನು ತಡೆಹಿಡುವುದಕ್ಕಾಗಿ ಅನೇಕ ಪ್ರಯತ್ನಗಳನ್ನು ಸೈತಾನ ಮಾಡ್ತಾ ಇದ್ದಾನೆ. ಹೇಗಾದರೂ ಸ್ವಾರ್ಥ ಸಾರಲ್ಪಡಬಾರದು, ಜನರು ನಂಬಬಾರದು, ಜನರು ರಕ್ಷಣೆ ಹೊಂದಬಾರದೆಂಬ ಒಂದೇ ಒಂದು ಕಾರಣದಿಂದ ಅವನು ಅನೇಕ ಸತ್ಯವೇದಗಳನ್ನು ಆತನು ಬೆಂಕಿ ಹಾಕಿ ಒತ್ತಿ ಉರಿಯುವ ಹಾಗೆ ಮಾಡಿದ, ಅನೇಕ ದೇವಸೇವಕರನ್ನು ಕೊಲ್ಲುವ ಹಾಗೆ ಮಾಡಿದ, ದೇವಜನ ಇಲ್ಲದಂತೆ ಮಾಡಿದ, ಅನೇಕ ಸಭೆಗಳು ಇಲ್ಲದಂತೆ ಮಾಡಿದ, ಅನೇಕ ವಿಧವಾಗಿ ಆತನು ಹೋರಾಡುತ್ತಲೇ ಬಂದಿದ್ದಾನೆ. ಆದರೆ ಪ್ರಿಯರೇ, ಇಲ್ಲಿ ಒಂದು ಮುಖ್ಯವಾಗಿ ನೋಡುವಂಥದ್ದು ಸಭೆ ಬೆಳೀತಾ ಇದೆ. ಸಭೆ ಅಂದರೆ ಕಟ್ಟಡವಲ್ಲ. 2 ತಿಮೋಥಿ 2:9 ಹೇಳ್ತದೆ, 2 ತಿಮೋಥಿ 2:9 ಹೇಳ್ತದೆ, ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ದೇವರ ವಾಕ್ಯವನ್ನು ಯಾರು ಕೂಡ ಬಂಧಿಸ್ಲಿಕ್ಕೆ ಆಗಲ್ಲ. ಸಭಾಪಾಲಕರನ್ನು ಬಂಧಿಸಬಹುದು, ದೇವ ಸೇವಕರನ್ನು ಬಂಧಿಸಬಹುದು, ದೇವ ಜನರನ್ನು ಬಂಧಿಸಬಹುದು. ದೇವರ ವಾಕ್ಯವನ್ನು ಬಂಧಿಸುವುದಕ್ಕಾಗಿ ಯಾವ ವ್ಯಕ್ತಿಯಿಂದಲೂ ಯಾವ ಶಕ್ತಿಯಿಂದ ಸಾಧ್ಯವಿಲ್ಲ. ಅದಕ್ಕೆ ಯೇಸು ಹೇಳಿದ್ದು, ನನ್ನ ಸಭೆಯನ್ನು ಈ ಭೂಲೋಕದಲ್ಲಿ ಬಂಡೆ ಮೇಲೆ ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವು ಅದನ್ನು ಜಯಿಸಲಾರದು. ಇವತ್ತು ಪಾತಾಳ ಲೋಕದ ಬಲವು ಭಯಂಕರವಾಗಿ ಸಭೆಗೆ ದೂರಾಗಿ ಹೋರಾಡ್ತಾ ಉಂಟು. ಆದರೆ ಸಭೆಯನ್ನು ಇಲ್ಲದಂತೆ ಮಾಡುವುದಕ್ಕಾಗಿ, ಸೇವೆಯನ್ನು ಇಲ್ಲದಂತೆ ಮಾಡುವುದಕ್ಕೋಸ್ಕರವಾಗಿ ಆ ಪಾತಾಳ ಲೋಕದ ಬಲಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ಏನೆಂದರೆ, ಈ ಸಭೆ ಎಂಬುವಂಥದ್ದು ಅದು ಕರ್ತನಾದ ಯೇಸು ಕ್ರಿಸ್ತನ ಸಭೆಯಾಗಿದೆ. ಸಭೆ ಎಂಬುದಾಗಿ ಹೇಳಬೇಕಾದ್ರೆ ರಕ್ಷಣೆ ಹೊಂದಿದ ದೇವ ಜನರ ಗುಂಪು, ಅದಕ್ಕೆ ಸಭೆ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಉಪಯೋಗಿಸಿದಂಥ ಗ್ರೀಕ್ ಪದ ಎಕ್ಲಿಷಿಯಾ ಎಂಬುದಾಗಿದೆ ಪ್ರಿಯರೇ. ಪಾತಾಳ ಲೋಕದ ಬಲವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕ್ರಿಸ್ತನ ಸಭೆ ಬೆಳೆಯುವಂಥದ್ದನ್ನು, ಕ್ರಿಸ್ತನ ಸಭೆ ಹಬ್ಬಿ ಹರಡುವಂಥದ್ದನ್ನು ಅದಕ್ಕೆ ತಡೆ ಮಾಡುವುದಕ್ಕೆ ಇಲ್ಲದಂತೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಸ್ವತಃ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಗಳ ಮಧ್ಯದಲ್ಲಿ ನಡೆದಾಡುತ್ತಿರುವಂಥ ಚಲಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದರ ಅರ್ಥ ಏನೆಂದರೆ, ಮಹಾಯಾಜಕನು ದೇವದರ್ಶನ ಗುಡಾರದಲ್ಲಿ ಆ ದಿನಮಾನಗಳಲ್ಲಿ ಆತನು ಯಾವ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದನು, ದೀಪಸ್ತಂಭಗಳ ಮೇಲಿರುವ ದೀಪದ ಬೆಂಕಿ ಆರಿ ಹೋಗದಾಗೆ, ನಂದಿ ಹೋಗದಾಗೆ, ಅದರ ಪ್ರಕಾಶವು ಕುಂದಿ ಹೋಗದಾಗೆ ಆತನು ಅದು ಉರಿಯುತ್ತಿರುವಂಥ ಹಾಗೆಯೇ ಆ ಒಂದು ದೀಪಸ್ತಂಭ ನೋಡ್ಕೊಳ್ತಾ ಇದ್ದನು. ಅದೇ ರೀತಿಯಲ್ಲಿ ದಿನಮಾನಗಳಲ್ಲಿ ಪ್ರಿಯರೇ ಆತನು ತನ್ನ ಸಭೆಯನ್ನು ನೋಡಿಕೊಳ್ಳುತ್ತಾ ಇದ್ದಾನೆ. ನಾವು ಒಂದು ಮಹಾಯಾಜಕನ ಸೇವೆ ನಾವು ನೋಡ್ತೇವೆ. 2 ಪೂರ್ವಕಾಲ 13:11 ವಾಕ್ಯ ಓದಿಕೊಡುವ. 2 ಕ್ರಾನಿಕಲ್ ಚಾಪ್ಟರ್ 13:11. 2 ಪೂರ್ವಕಾಲ 13:11 ವಾಕ್ಯ. ಆ ಯಾಜಕರು ಪ್ರತಿದಿನ ಪ್ರಾತಃ ಸಾಯಂಕಾಲಗಳಲ್ಲಿ, ಪ್ರಾತಃ ಅಂದ್ರೆ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಯೆಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುತ್ತಾ ಸುಗಂಧ ದ್ರವ್ಯ ಧೂಪವನ್ನು ಹಾಕುತ್ತಾ ಚೊಕ್ಕ ಬಂಗಾರದ ಮೇಜಿನ ಮೇಲೆ ನೈವೇದ್ಯವಾದ ರೊಟ್ಟಿಗಳನ್ನಿಡುತ್ತಾ ಪ್ರತಿ ಸಾಯಂಕಾಲದಲ್ಲಿ ಬಂಗಾರದ ದೀಪಸ್ತಂಭದ ದೀಪಗಳನ್ನು ಹಚ್ಚುತ್ತಾ ಇರುತ್ತಾರೆ. ಆಮೆನ್. ಬಂಗಾರದ ದೀಪಸ್ತಂಭದ ದೀಪವನ್ನು ಹಚ್ಚುತ್ತಾ ಇರ್ತಾರೆ. ಆದರೆ ಈ ಸೇವೆಯನ್ನು ಮಾಡುವಂತ ಅಲ್ಲಿ ಯಾಜಕರ ಕುರಿತಾಗಿ ಅಲ್ಲಿ ಓದ್ತೇವೆ ಪ್ರಿಯರೇ. ಇನ್ನೊಂದು ವಾಕ್ಯ ಓದಿ, ಯಾಜಕ ಕಾಂಡ 24ನೇ ಅಧ್ಯಾಯ 1-4 ವಚನ. ಲೆವಿಟಿಕಾ ಚಾಪ್ಟರ್ 24:1-4. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ದೇವಸ್ಥಾನದಲ್ಲಿನ ದೀಪಗಳನ್ನು ಪ್ರತಿನಿತ್ಯ ಉರಿಸುವುದಕ್ಕಾಗಿ, ದೇವಸ್ಥಾನದಲ್ಲಿನ ದೀಪಗಳು ಏನಾಗಬೇಕಂತೆ, ಅದು ಪ್ರತಿನಿತ್ಯ ಉರಿಯುತ್ತಲೇ ಇರಬೇಕು.
ಸಭೆ ಉರಿಯುತ್ತಲೇ ಇರಬೇಕು. ಸಭೆಯ ಬೆಂಕಿ ಆರಿ ಹೋಗಬಾರದು. ಹಲ್ಲೆಲೂಯಾ. ಅದು ಆರಂಭ ಕಾಲದಲ್ಲಿ ಹೇಗಿತ್ತು, ಅದು ಮುಂದುವರಿದ ಹಾಗೆ ವರ್ಷಗಳು ಹೋದ ಹಾಗೆ ಆ ಬೆಂಕಿ ಉರಿಯುತ್ತಲೇ ಇರಬೇಕು ಪ್ರಿಯರೇ. ಓಕೆ, ಮುಂದೆ ಓದಿ. ಉರಿಸುವುದಕ್ಕಾಗಿ ಇಸ್ರಾಯೇಲರು ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ತೆಗೆದ ನಿರ್ಮಲವಾದ ಎಣ್ಣೆಯನ್ನು ನಿನಗೆ ತಂದು ಕೊಡಬೇಕೆಂದು ಅವರಿಗೆ ಆಜ್ಞಾಪಿಸು. ದೇವದರ್ಶನದ ಗುಡಾರದಲ್ಲಿ ಆಜ್ಞಾಶಾಸನಗಳ ಮಂಜೂಷದ ಮುಂದನ ತೆರೆಯ ಹೊರಗೆ ಆ ದೀಪಗಳು ಯೆಹೋವನ ಸನ್ನಿಧಿಯಲ್ಲಿ ಸಾಯಂಕಾಲದಿಂದ ಉದಯದವರೆಗೂ ಉರಿಯುತ್ತಿರುವಂತೆ ಆರೋನನು ಅವುಗಳನ್ನು ಸರಿಪಡಿಸಬೇಕು. ಇದು ನಿಮಗೂ ನಿಮ್ಮ ಸಂತತಿಯವರಿಗೂ ಶಾಶ್ವತ ನಿಯಮ. ನೋಡಿ, ಆರೋನ ಒಂದು ಜವಾಬ್ದಾರಿ ಏನಾಗಿತ್ತು, ಅಥವಾ ಯಾಜಕರ ಒಂದು ಜವಾಬ್ದಾರಿಯಾಗಿತ್ತು, ಆ ದೀಪಸ್ತಂಭದ ಇಲ್ಲಿ ಉರಿಯುವಂತ ಬೆಂಕಿ ಯಾವುದೇ ಕಾರಣಕ್ಕೂ ಆರಿ ಹೋಗಬಾರದು. ಅದು ಉರಿಯುವಂತೆ ಇಡುವಂಥದ್ದು ಯಾಜಕನ ಒಂದು ಜವಾಬ್ದಾರಿಯಾಗಿತ್ತು. ಇವತ್ತಿನ ದಿನಮಾನಗಳಲ್ಲಿ ಮಹಾಯಾಜಕನ ದೇಶಸ್ವಾಮಿ ತನ್ನ ಸಭೆ ಉರಿಯುವಂತೆ ನೋಡಿಕೊಳ್ತಾ ಇದ್ದಾನೆ. ಅದಕ್ಕಾಗಿ ಸಭೆಯ ಮಧ್ಯದಲ್ಲಿ ಆತ ಚಲಿಸ್ತಾ ಇದ್ದಾನೆ. ಇನ್ನೊಂದು ವಾಕ್ಯ ಓದಿ, ವಿಮೋಚನ ಕಾಂಡ 27, 20, 21 ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 27, 20, 21 ವರ್ಸ್. ದೀಪವು ಯಾವಾಗಲೂ ಉರಿಯುವಂತೆ ಇಸ್ರಾಯೇಲರು ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ನಿರ್ಮಲವಾದ ಎಣ್ಣೆಯನ್ನು ತೆಗೆದುಕೊಡಬೇಕೆಂದು ಅವರಿಗೆ ಅಪ್ಪಣೆಯನ್ನು ಮಾಡು. ದೇವದರ್ಶನದ ಗುಡಾರದಲ್ಲಿ ಆಜ್ಞಾಶಾಸನಗಳ ಮಂಜೂಷದ ಮುಂದಿರುವ ತೆರೆಯ ಹೊರಗೆ ಆರೋನನು ಅವನ ಮಕ್ಕಳು ಸಾಯಂಕಾಲದಿಂದ ಉದಯದವರೆಗೂ ಯೆಹೋವನ ಸನ್ನಿಧಿಯಲ್ಲಿ ಆ ದೀಪವನ್ನು ಸರಿಪಡಿಸುತ್ತಿರಬೇಕು. ಇಸ್ರಾಯೇಲರು ಅವರ ಸಂತತಿಯವರು ಈ ನಿಯಮವನ್ನು ಶಾಶ್ವತವಾಗಿ ಅನುಸರಿಸಬೇಕು. ಆಮೆನ್. ಇಲ್ಲಿ ನಾವು ನೋಡ್ತೇವೆ, ಇದೇ ವಾಕ್ಯವನ್ನು ಇಲ್ಲಿ ನೋಡ್ತೇವೆ. ಸತತವಾಗಿ ಒಂದು ಯಾಜಕನ ಒಂದು ಜವಾಬ್ದಾರಿ ಆಗಿತ್ತು. ಇವತ್ತು ಕೂಡ ಕರ್ತನಾದ ಯೇಸು ಸ್ವಾಮಿ ಮಹಾಯಾಜಕ ಸೇವೆ ಮಾಡುತ್ತಿರುವ ನಿಮಿತ್ತವಾಗಿ ತನ್ನ ಸಭೆಯ ಮಧ್ಯದಲ್ಲಿ ಆತನು ಚಲಿಸ್ತಾ ಇದ್ದಾನೆ ಪ್ರಿಯರೇ. ಆತನು ತನ್ನ ಸಭೆಯ ಮಧ್ಯದಲ್ಲಿ ಆತನು ಸಂಚರಿಸ್ತಾ ಇದ್ದಾನೆಂಬುದಾಗಿ ತಿಳಿದುಕೊಳ್ಳಬೇಕು ಪ್ರಿಯರೇ. ಯಾಕೆ ಆತನು ತನ್ನ ಸಭೆಯ ಮಧ್ಯೆ ಸಂಚರಿಸುತ್ತಾನೆ ಹಾಗೂ ಚಲಿಸುತ್ತಾನೆ? ಕೆಲವೊಂದು ವಾರ್ತೆಯನ್ನು ನೋಡಿಕೊಳ್ಳುವ ಪ್ರಿಯರೇ. ಒಂದನೇದಾಗಿ ಅರಣ್ಯಕಾಂಡ 24:1 ಹೇಳ್ತದೆ, ನಂಬರ್ಸ್ ಚಾಪ್ಟರ್ 24:1 ಹೇಳ್ತದೆ, ಇಸ್ರಾಯೇಲರು ಆಶೀರ್ವದಿಸಲ್ಪಡುವುದು ದೇವರ ಚಿತ್ತವಾಗಿದೆ. ಓದಿ. ಇಸ್ರಾಯೇಲರಿಗೆ ಶುಭವಾಗಬೇಕೆಂಬುದೇ ಯೆಹೋವನ ಚಿತ್ತವೆಂದು ಬಿಳಾಮನು ತಿಳಿದು, ಇಸ್ರಾಯೇಲರಿಗೆ ಆಶೀರ್ವಾದ ಹೊಂದಿಕೊಳ್ಳುವುದು, ಶುಭ ಹೊಂದುವುದು ಅದು ದೇವರ ಚಿತ್ತ. ಅದರ ಅರ್ಥ ತನ್ನ ಸಭೆಯನ್ನು ಆಶೀರ್ವಾದ ಮಾಡುವುದಕ್ಕೋಸ್ಕರವಾಗಿ ತನ್ನ ಸಭೆಯ ಮಧ್ಯದಲ್ಲಿ ಆತನು ಚಲಿಸುತ್ತಾ ಇದ್ದಾನೆ. 2 ಕೊರಿಂಥ 6:17-18 ವಾಕ್ಯ ಹೇಳ್ತದೆ, ನನ್ನ ಜನರ ಮಧ್ಯದಲ್ಲಿ ತಿರುಗಾಡುವೆನು, ನನ್ನ ಜನರ ಮಧ್ಯದಲ್ಲಿ ನಾನು ವಾಸ ಮಾಡ್ತೇನೆ ಎಂಬುದಾಗಿ ಆತನು ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಎರಡನೇದಾಗಿ ಸಭೆಯನ್ನು ಉತ್ತೇಜಿಸುವುದಕ್ಕೋಸ್ಕರವಾಗಿ ಅನೇಕ ಸಮಯಗಳಲ್ಲಿ ಸಭೆಯನ್ನಾಗ್ತದೆ, ಕುಂದಿ ಹೋಗುತ್ತದೆ, ನಿರಾಶೆಗಳು ಬರುತ್ತದೆ. ಸಭೆಯನ್ನು ಉತ್ತೇಜಿಸಬೇಕು, ಪ್ರೋತ್ಸಾಹಿಸಬೇಕು. ಅದಕ್ಕೋಸ್ಕರವಾಗಿ ಕರ್ತನು ಏನು ಮಾಡ್ತಾ ಇದ್ದಾನೆ, ಸಭೆಯ ಮಧ್ಯದಲ್ಲಿ ಇದ್ದುಕೊಂಡು ಸಭೆಯಲ್ಲಿ ಆತ ಸಂಚರಿಸುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಮೂರನೇ ಕಾರಣ ಪ್ರಿಯರೇ, ಕೀರ್ತನೆ 32:8 ವಾಕ್ಯ ಪ್ರಕಾರವಾಗಿ ಸಭೆಗೆ ಬೇಕಾದಂಥ ಆಯಾಯ ಸಮಯದಲ್ಲಿ ಬೇಕಾದಂಥ ಮಾರ್ಗದರ್ಶನ, ಆಯಾಯ ಸಮಯಕ್ಕೆ ಬೇಕಾದಂಥ ಆಲೋಚನೆಗಳನ್ನು ಕೊಡುವುದಕ್ಕೋಸ್ಕರವಾಗಿ ಸಭೆಯ ಮಧ್ಯದಲ್ಲಿ ಆತನು ಸಂಚರಿಸುತ್ತಾನೆ. ನಾಲ್ಕನೇದಾಗಿ ಆತನು ಸಂಚರಿಸುವಂಥ ಒಂದು ಉದ್ದೇಶ, ಜಕರ್ಯ ಪುಸ್ತಕ 2ನೇ ಅಧ್ಯಾಯ ನಾವು 5ನೇ ವಾಕ್ಯದಲ್ಲಿ ಓದುತ್ತೇವೆ, ನಾನು ಬೆಂಕಿಯ ಪ್ರಕಾರವಾಗಿ ಇನ್ನು ಮುಂದೆ ನಿಮ್ಮ ಸುತ್ತಮುತ್ತಲೂ ಇರುವೆನೆಂಬುದಾಗಿ ಕರ್ತನು ಹೇಳುವಂಥದ್ದು ನೋಡ್ತೇವೆ. ಅದರ ಅರ್ಥ ಏನೆಂದರೆ, ಒಂದು ಪ್ರೊಟೆಕ್ಷನ್ ಕೊಡುವುದಕ್ಕಾಗಿ, ಸಭೆಗೆ ಒಂದು ದೈವಿಕವಾದ ಪ್ರೊಟೆಕ್ಷನ್, ಡಿವೈನ್ ಪ್ರೊಟೆಕ್ಷನ್ ಕೊಡುವುದಕ್ಕೋಸ್ಕರವಾಗಿ ಸಭೆಯ ಮಧ್ಯೆ ಸಂಚರಿಸ್ತಾನೆ. ಒಂದು ವಾಕ್ಯ ಓದುವ, 121 ಕೀರ್ತನೆ 3-8 ವಾಕ್ಯಗಳು. 121 Psalms 3-8 ವಾಕ್ಯ ಓದಿಕೊಳ್ಳೋಣ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ഇരുಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಅಂದ್ರೆ ಈ ವಾಕ್ಯದ ಆಧಾರದ ತಿಳ್ಕೊಳ್ಳುವಂಥದ್ದೇನೆಂದರೆ, ನಮ್ಮನ್ನು ಕಾಯುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ಆತನು ಮಲಗುವುದಿಲ್ಲ. ಆದಿಕಾಂಡ 2ನೇ ಅಧ್ಯಾಯ 1ನೇ ವಾಕ್ಯ ಓದುವಾಗ, ಆತನು 6 ದಿವಸಗಳು ಕೆಲಸ ಮಾಡಿದ ನಂತರ, ಅಂದರೆ ಭೂಮಿಯ ಸೃಷ್ಟಿ ಕಾರ್ಯ ಮಾಡಿದ ನಂತರ ಆತನು 7ನೇ ದಿವಸ ವಿಶ್ರಾಮಿಸಿಕೊಂಡಂತೆ. ಯಾವಾಗ ಆದಮ್ ಅವರು ಪಾಪದಲ್ಲಿ ಬಿದ್ದು ಹೋದರೋ ಆತನ ವಿಶ್ರಾಂತಿ ಕೆಟ್ಟು ಹೋಯಿತು. ಅದರ ನಂತರ ಇವತ್ತಿನವರೆಗೂ ದೇವರು ತೂಕಡಿಸಲ್ಲ, ನಿದ್ರಿಸಲ್ಲ,
ವಿಶ್ರಾಂತಿ ತಕ್ಕೊಳ್ಳಲ್ಲ. ತನ್ನ ಜನರನ್ನು, ತನ್ನ ಸಭೆಯನ್ನು ಪ್ರೊಟೆಕ್ಟ್ ಮಾಡುವುದಕ್ಕೋಸ್ಕರವಾಗಿ, ಕಾಯುವುದಕ್ಕೋಸ್ಕರವಾಗಿ ಆತನು ಯಾವಾಗಲೂ ಎಚ್ಚರವಾಗಿ ಕಾಯ್ತಾ ಇದ್ದಾನೆ ಪ್ರಿಯರೇ. ಓಕೆ, 5ನೇ ಕಾರಣ, ಆತನು ಸಭೆಯ ಮಧ್ಯದಲ್ಲಿ ಚಲಿಸುವುದಕ್ಕೋಸ್ಕರ, ಸಭೆಯನ್ನು ಬೆಳೆಸುವುದಕ್ಕಾಗಿ ಅಥವಾ ಹೆಚ್ಚಿಸುವುದಕ್ಕೋಸ್ಕರವಾಗಿ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 47ನೇ ವಾಕ್ಯ ಓದುವ. ಆಕ್ಟ್ಸ್ ಚಾಪ್ಟರ್ 2:47. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರೂ ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ಯಾರು ಅವರ ಮಂಡಲಿಗೆ ಸೇರಿಸ್ತಿದ್ದ? ರಕ್ಷಣೆಯ ಮಾರ್ಗದಲ್ಲಿ ಯಾರು ಇರ್ತಾರೋ ಅವರನ್ನು ಕರ್ತನೆ ಸ್ವತಃ ಅವರ ಮಂಡಲಿಗೆ ಸೇರಿಸ್ತಾ ಇರುವಂಥದ್ದು ನೋಡ್ತೇವೆ. ಅಪೊಸ್ತಲರ ಕೃತ್ಯ 16ನೇ 14ನೇ ವಾಕ್ಯ ಹೇಳ್ತದೆ, ಪೌಲನ ಪ್ರಸಂಗವನ್ನು ಕೇಳುವುದಕ್ಕಾಗಿ ಲೀಡಿಯಳ ಹೃದಯವನ್ನು ಕರ್ತನಲ್ಲಿ ತೆರೆಯುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಹಾಗಾದರೆ ಸಭೆಯನ್ನು ಹೆಚ್ಚಿಸುವಂತೆ ಮಾಡುವಂಥದ್ದು ದೇವರ ಕೈ. ಇನ್ನೊಂದು ವಾಕ್ಯ ಓದುವ, ಅಪೊಸ್ತಲರ ಕೃತ್ಯ 9:31. ಹೀಗಿರಲಾಗಿ ಯೂದಾಯ, ಗಲಿಲಾಯ, ಸಮಾರ್ಯ ಸೀಮೆಗಳಲ್ಲಿದ್ದ ಸಭೆಯು ಸಮಾಧಾನ ಹೊಂದಿತು ಮತ್ತು ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು. ಸಭೆ ಏನಾಗ್ತಾ ಇದೆ? ಪವಿತ್ರಾತ್ಮನ ಮೂಲಕವಾಗಿ ಹೆಚ್ಚುತ್ತಾ ಬರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. 6ನೇದಾಗಿ, ದೇವರು ಯೇಸು ಸ್ವಾಮಿ ತನ್ನ ಸಭೆಯ ಮಧ್ಯೆ ಸಂಚರಿಸುವುದಕ್ಕೆ 6ನೇ ಕಾರಣ, ಎಫೆಸ ಪತ್ರಿಕೆ 5:27ನೇ ವಾಕ್ಯದ ಆಧಾರದಲ್ಲಿ, ಅಂದರೆ ಸುಕ್ಕು, ಕಳಂಕ ಮುಂತಾದೊಂದು ಇಲ್ಲದ ಕನ್ನಿಕೆಯೆಂಬಂತೆ ತನ್ನನ್ನು ಸಿದ್ಧಪಡಿಸುವುದಕ್ಕಾಗಿ ವಾಕ್ಯೋಪದೇಶವಾದ ಚೈತವಾದ ಜಲಸ್ನಾನವನ್ನು ಮಾಡಿ ಏನು ಮಾಡ್ತಾ ಇದ್ದಾನೆ? ಶುದ್ಧಿ ಮಾಡ್ತಾ ಇದ್ದಾನೆ. ಅದರ ಅರ್ಥ ಏನಂದರೆ, ಆತನ ರಹಸ್ಯಪೂರ್ಣಕ್ಕಾಗಿ ಮೊದಲಗಿತ್ತಿಯಾದ ಸಭೆಯನ್ನು ತನ್ನನ್ನು ಸಿದ್ಧಪಡಿಸುವಂಥದ್ದನ್ನಲ್ಲಿ ಕಾಣ್ತಾ ಇದ್ದೇವೆ. ಇವತ್ತು ಮೊದಲಿಂಗಾದ ಯೇಸು ಕ್ರಿಸ್ತನು ಸಭೆಯ ಮಧ್ಯ ಸಂಚರಿಸುವಂಥ ಉದ್ದೇಶ ಮೊದಲಗಿತ್ತಿಯಾದ ಸಭೆಯನ್ನು ತನ್ನ ಮರಣಕ್ಕಾಗಿ ಸಿದ್ಧಪಡಿಸುವುದಕ್ಕಾಗಿ ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. 7ನೇದಾಗಿ, ಆತನು 7 ಸಭೆಗಳ ಮಧ್ಯದಲ್ಲಿ ಸಂಚರಿಸುವಂಥ ಒಂದು ಉದ್ದೇಶ. ಫಿಲಿಪ್ಪಿ 4ನೇ ಅಧ್ಯಾಯ 13ನೇ ವಾಕ್ಯ, ಅಲ್ಲಿ ಪೌಲನು ಹೇಳ್ತಾ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ನನ್ನ ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡಲಿಕ್ಕೆ ನಾನು ಶಕ್ತನೇ ಮತ್ತು ಮಾತನಲ್ಲಿ ಹೇಳ್ತಾ. ಅದರ ಅರ್ಥ ಏನಂದರೆ, ಸಭೆ ನಿರಾಶೆಯಲ್ಲಿ ಹೋಗುವಾಗ, ದುಃಖದಲ್ಲಿ ಹೋಗುವಾಗ, ಹಿಂಸೆಯಲ್ಲಿ ಹಾದು ಹೋಗುವಾಗ, ನೋವಿನಲ್ಲಿ ಹಾದು ಹೋಗುವಾಗ ಸಂತೈಸುವುದಕ್ಕಾಗಿ, ಅಲ್ಲಲ್ಲಿ ಬಲಪಡಿಸುವುದಕ್ಕೋಸ್ಕರವಾಗಿ ಆತನು ಏನು ಮಾಡ್ತಾ ಇದ್ದಾನೆ? ಸಭೆಯ ಮಧ್ಯದಲ್ಲಿ ಆತನು ಸಂಚರಿಸ್ತಾ ಇದ್ದಾನೆಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. 8ನೇದಾಗಿ ಕಾರಣ ಏನಂದರೆ, 1 ಪೇತ್ರ 2:5ನೇ ವಾಕ್ಯ ಪ್ರಕಾರ ಆತ್ಮಿಕವಾದ ದೇವಾಲಯವಾಗುವುದಕ್ಕಾಗಿ ಆತನು ಸಭೆಯನ್ನು ಕಟ್ಟುತ್ತಾ ಇದ್ದಾನೆಂಬುದಾಗಿ ನಾವು ತಿಳ್ಕೊಳ್ಳತಕ್ಕದ್ದು ಪ್ರಿಯರೇ. 9ನೇದಾಗಿ ನಾವು ನೋಡಬೇಕಾದ್ರೆ ಪ್ರಕಟಣೆ ಅಧ್ಯಾಯದ 3ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಓದುತ್ತೇವೆ. ಆತನು ಸಾರ್ದಿ ಸಭೆ ನೋಡಿಕೊಂಡು ಹೇಳ್ತಾ ಇದ್ದಾನೆ, ಏನಂದ್ರೆ ನೀನು ಜೀವಿಸುವವನು. ಓಕೆ, ಸಾರ್ದಿಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಇಲ್ಲಿ ಸಭೆ ಜೀವದಿಂದ, ಸದಾ ಜೀವದಿಂದ ಇರುವ ಹಾಗೆ ನೋಡಿಕೊಳ್ಳುವುದಕ್ಕೋಸ್ಕರವಾಗಿ ಆತನು ಏನು ಮಾಡ್ತಾ ಇದ್ದಾನೆ? ಸಭೆಯ ಮಧ್ಯದಲ್ಲಿ ಆತನು ಚಲಿಸುವಂಥದ್ದನ್ನು ಕಾಣ್ತೇವೆ. 9ನೇದಾಗಿ ಪ್ರಕಟಣೆ 3:14-15ನೇ ವಾಕ್ಯ, ಲವೋದಿಕೆ ಸಭೆಯನ್ನು ನೋಡಿಕೊಂಡು ಆತನು ಹೇಳುವಂಥದ್ದು ಏನೆಂದರೆ, ತಣ್ಣಗೂ ಬೆಚ್ಚಗೂ ಇಲ್ಲದಿರುವಂಥ ಸಭೆ ನೋಡಿ ಆತನು ಮಾತಾಗೋದಿ. ಲವೋದಿಕೆಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೇನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನು ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ಇಲ್ಲಿ ತಣ್ಣಗೂ ಬೆಚ್ಚಗೂ ಇಲ್ಲದಂಥ ಸಭೆ ನೋಡಿ ಅದನ್ನು ಎಚ್ಚರಿಸುವಂಥದ್ದು ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಅಂದರೆ ಯಾವಾಗಲೂ ಬೆಚ್ಚಗಾಗಿರುವ ಹಾಗೆ, ಯಾವಾಗಲೂ ಉರಿಯುವ ಹಾಗೆ ನೋಡಿಕೊಳ್ಳುವುದಕ್ಕಾಗಿ ಅದು ಸಭೆಯ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಇನ್ನೊಂದು ವಾಕ್ಯ ದೇಶ 61:1-3 ವಾಕ್ಯದಲ್ಲಿ, ಸಭೆ ಯಾವಾಗಲೂ ಪ್ರಕಾಶಿಸುತ್ತಾ ಇರುವುದಕ್ಕೋಸ್ಕರವಾಗಿ, ಉರಿಯುತ್ತಾ ಇರುವ ಹಾಗೆ ನೋಡಿಕೊಳ್ಳುವುದಕ್ಕಾಗಿ ಸಭೆಯ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಓದಿ. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಅಂದರೆ ಸಭೆಯನ್ನು ಉರಿಯುವಂತೆ ಮಾಡುವುದಕ್ಕಾಗಿ, ಬೆಳಕು ಪ್ರಕಾಶಿಸುವ ಹಾಗೆ ನೋಡಿಕೊಳ್ಳುವುದಕ್ಕಾಗಿ ಯಾವಾಗಲೂ ಸಭೆಯ ಮಧ್ಯದಲ್ಲಿ ಮಹಾಯಾಜಕನು
ದೇವದರ್ಶನ ಗುಡಾರದಲ್ಲಿರುವ ಪರಿಶುದ್ಧ ಸ್ಥಳದಲ್ಲಿ ಇರುವಂತಹ ಆ ಒಂದು ದೀಪಸ್ತಂಭದಲ್ಲಿರುವಂಥ ಬೆಂಕಿ ಆರದ ಹಾಗೆ ಉರಿಯುವ ಹಾಗೆ ನೋಡ್ಕೊಳ್ತಾ ಅದೇ ರೀತಿಯಲ್ಲಿ ಕರ್ತೇವ ಸ್ವಾಮಿ ಸಭೆ ಮೊದಲಿದ್ದುಕೊಂಡು ಸಭೆ ಉರಿಯುವ ಹಾಗೆ ಬೆಳಕು ಕೊಡುವ ಹಾಗೆ ನೋಡಿಕೊಳ್ತಾ ಇದ್ದಾನೆ ಪ್ರಿಯರೇ. ಈಗ ಪುನಃ ನಾವು ಇಲ್ಲಿಗೆ ಬರುವ ಪ್ರಕಟಣೆ ಪುಸ್ತಕ 1ನೇ 13ನೇ ವಾಕ್ಯಕ್ಕೆ ನಾವು ತಿರುಗಿ ಬರುವ. ಇಲ್ಲಿ 13ನೇ ವಾಕ್ಯದಿಂದ 16 ವಾಕ್ಯದವರೆಗೆ ನಾವು ಗಮನಿಸುವಂಥ ಮುಖ್ಯ ವಿಚಾರ 10 ಕ್ರಿಸ್ತನಿಗೆ ಸಂಬಂಧವಾದ 10 ಸಂಗತಿಗಳು. ಅಲ್ಲಲ್ಲಿಯ ನಾವು ಸರಿಯಾಗಿ ಅದನ್ನು ನಾವು ನೋಡಬೇಕು. 10 ಸಂಗತಿ ಯೇಸು ಕ್ರಿಸ್ತನಿಗೆ ಸಂಬಂಧವಾದ 10 ಸಂಗತಿಗಳನ್ನೆಲ್ಲ ನೋಡ್ತೇವೆ. 1ನೇದಾಗಿ ಆತನು ನಿಲುವಂಗಿಯನ್ನು ತೊಟ್ಟಿಕೊಂಡಿದ್ದನು. ಆತನು ನಿಲುವಂಗಿಯನ್ನು ತೊಟ್ಟುಕೊಂಡಿದ್ದನು. ನಿಲುವಂಗಿ ಎಂಬುವಂಥದ್ದು ನಾವು ನೋಡಬೇಕಾದ್ರೆ ಅದು ಮಹಾಯಾಜಕನ ಉಡುಪಾಗಿದೆ. ನಾವು ವಿಮೋಚನ ಕಾಂಡ 28ನೇ ಅಧ್ಯಾಯ 4ನೇ ವಾಕ್ಯ ಓದಿಕೊಳ್ಳೋಣ. ಎಕ್ಸೋಡಸ್ ಚಾಪ್ಟರ್ 28 ವರ್ಸಸ್ 4 ವಾಕ್ಯ ಓದಿಕೊಳ್ಳೋಣ. ಮಾಡಬೇಕಾದ ವಸ್ತ್ರಗಳು ಯಾವುದೆಂದರೆ ಪದಕದ ಚೀಲ, ಮಹಾಯಾಜಕ ಕವಚ, ಮೇಲಂಗಿ, ವಿಚಿತ್ರವಾದ ನಿಲುವಂಗಿ, ಮುಂಡಾಸ, ನಡುಕಟ್ಟು ಇವುಗಳೇ. ಇಲ್ಲಿ ನಿಲುವಂಗಿಯ ಕುರಿತಾಗಿ ಇಲ್ಲಿ ಓದ್ತೇವೆ. 39ನೇ ವಾಕ್ಯ ಕೂಡ ಓದಿ ಅದೇ ಅಧ್ಯಾಯದಲ್ಲಿ, ಸೇಮ್ ಚಾಪ್ಟರ್ 28. ಆರೋನನು ಧರಿಸಬೇಕಾದ ನಿಲುವಂಗಿಯನ್ನು ನಾರಿನಿಂದ ವಿಚಿತ್ರವಾಗಿ ನೇಯಿಸಬೇಕು. ಅವನ ಮುಂಡಾಸವನ್ನು ನಾರಿನಿಂದ ಮಾಡಿಸಬೇಕು. ಅವನ ನಡುಕಟ್ಟನ್ನು ಬೂಟೆದಾರಿ ಕೆಲಸದಿಂದ ಮಾಡಿಸಬೇಕು. ಈ ನಿಲುವಂಗಿ ಹೇಗೆ ಸಿದ್ಧ ಮಾಡ್ತಿದ್ರು ಗೊತ್ತುಂಟಾ? 31 to 35 ವಾಕ್ಯ ಓದಿ, ಸೇಮ್ ಚಾಪ್ಟರ್ ಎಕ್ಸೋಡಸ್ 28. ಮಹಾಯಾಜಕನು ಕವಚದ ಸಂಗಡ ತೊಟ್ಟುಕೊಳ್ಳಬೇಕಾದ ಮೇಲಂಗಿಯನ್ನು ನೀನು ನೀಲಿ ಬಣ್ಣದ ಬಟ್ಟೆಯಿಂದಲೇ ಮಾಡಿಸಬೇಕು. ತಲೆ ದೂರಿಸುವುದಕ್ಕೆ ಅದರಲ್ಲಿ ಸಂದು ಇರಬೇಕು. ಅದು ಹರಿಯದಂತೆ ಯುದ್ಧದ ಕವಚದೋಪಾದಿಯಲ್ಲಿ ಆ ಸಂದಿನ ಸುತ್ತಲೂ ನೇಯ್ಗೆ ಕಸೂತಿಯನ್ನು ಹಾಕಿಸಬೇಕು. ಮೇಲಂಗಿಯ ಅಂಚಿನ ಸುತ್ತಲೂ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದ ದಾಳಿಂಬ ಹಣ್ಣಿನಂತೆ ಚಂಡುಗಳನ್ನು, ಅವುಗಳ ನಡುವೆ ಚಿನ್ನದ ಗೆಜ್ಜೆಗಳನ್ನು ತಗುಲಿಸಬೇಕು. ಚಿನ್ನದ ಗೆಜ್ಜೆಯು ದಾಳಿಂಬದಂತಿರುವ ಚಂಡು ಒಂದಾದ ಮೇಲೆ ಒಂದು ಆ ಮೇಲಂಗಿಯ ಅಂಚಿನ ಸುತ್ತಲೂ ಇರಬೇಕು. ಇಲ್ಲಿ ನಾವು ಕಾಣ್ತದೆ ಪ್ರಿಯರೇ, ಆ ನಿಲುವಂಗಿಯನ್ನು ಯಾವ ರೀತಿಯಲ್ಲಿ ಸಿದ್ಧ ಮಾಡಬೇಕೆಂಬುದಾಗಿ ದೇವರು ಅವರಿಗೆ ವಿವರಣೆಯನ್ನು ಕೊಟ್ಟಿರುವಂಥದ್ದನ್ನು, ಆಲೋಚನೆ ಕೊಟ್ಟಿರುವಂಥದ್ದನ್ನು ಕಾಣ್ತೇವೆ. ಹಾಗೆ ಮೇಲಂಗಿ ಎಂಬಂಥ ಯಾವ ಆತ್ಮಿಕ ಸಂಕೇತ ಯಾವುದಾಗಿದೆ ಅಥವಾ ಆತ್ಮಿಕ ಗುರುತು ಏನಾಗಿದೆ ಅಂತ ತಿಳ್ಕೊಬೇಕಾದ್ರೆ ಅದು ದೊರೆತನವನ್ನು, ಅದು ಘನತೆಯನ್ನು ಸೂಚಿಸುವಂಥದ್ದಾಗಿದೆ. ನಿಲುವಂಗಿ ಎಂಬುವಂಥದ್ದು ದೊರೆತನವನ್ನು, ಘನತೆಯನ್ನು ಸೂಚಿಸುವಂಥದ್ದು ಆಗಿದೆ. ಹಾಗಾದರೆ ಆತ್ಮಿಕವಾಗಿ ಕರ್ತನು ತನ್ನ ಸಭೆಗೆ ಅನೇಕ ವಸ್ತ್ರಗಳನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಅಲ್ಲಲ್ಲಿಯ ಅನೇಕ ಆತ್ಮಿಕ ವಸ್ತ್ರಗಳನ್ನು ನಾವು ತೊಟ್ಟುಕೊಂಡಿದ್ದೇವೆ ರಕ್ಷಣೆ ಹೊಂದಿದ ನಂತರವಾಗಿ. ಒಂದು ವಾಕ್ಯ ಓದುವುದಾದರೆ ಯೆಶಾಯನ ಪುಸ್ತಕ 61 ಅಧ್ಯಾಯದ 10ನೇ ವಾಕ್ಯ ಓದಿಕೊಳ್ಳುವ. ಅಲ್ಲಿ ಧರ್ಮವೆಂಬ ನಿಲುವಂಗಿಯ ಬಗ್ಗೆ ನಾವು ನೋಡ್ತೇವೆ. ಐಸೈಯಾ 61:10 ವರ್ಸ್. ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನಲ್ಲ. ಪ್ರೈಸ್ ಗಾಡ್. ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ಆತನು ತೊಡಿಸಿದ್ದಾನಲ್ಲ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ನಾವು ಪ್ರಕಟಣೆ 3ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ ಸಾರ್ದಿಸ್ ಸಭೆಯನ್ನು ಉದ್ದೇಶಿಸಿ ಕರ್ತನು ಹೇಳುವಾಗ ಅಲ್ಲಿ ವಸ್ತ್ರಗಳ ಬಗ್ಗೆ ಏನ್ ಹೇಳ್ತಾರೆ ನೋಡುವ ನಾವು. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ, ಅಂದ್ರೆ ಇದು ಶಾರೀರಿಕವಾದ ವಸ್ತ್ರ ಅಲ್ಲ, ಶರೀರದ ಮೇಲೆ ತೊಟ್ಟುಕೊಳ್ಳುವ ವಸ್ತ್ರ ಅಲ್ಲ, ಆತ್ಮ ತೊಟ್ಟುಕೊಳ್ಳುವ ವಸ್ತ್ರದ ಕುರಿತು, ಅಂದ್ರೆ ಒಳಗಿನ ಮನುಷ್ಯನು ತೊಟ್ಟುಕೊಳ್ಳುವ ಆತ್ಮಿಕ ವಸ್ತ್ರದ ಕುರಿತಾಗಿ ಈ ವಾರ್ತೆ ಹೇಳ್ತಾ ಇದೆ. ಓಕೆ ಓದಿ. ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ಇಲ್ಲಿ ನೋಡಿ, ಮೇಲಿಗೆ ಅಂದ್ರೆ ಯಾರು ತಮ್ಮ ವಸ್ತ್ರಗಳನ್ನು ಕಾಪಾಡಿಕೊಳ್ತಾರೋ
ಅವರಿಗೆ ಮಾತ್ರ ಶುಭ್ರವಾದ ವಸ್ತ್ರಗಳು ಕೊಡಲ್ಪಡುತ್ತವೆ ಎಂಬುದಾಗಿ ವಾಕ್ಯದ ಆಧಾರದ ತಿಳ್ಕೊತೇವೆ. ಯೂದನ ಪತ್ರಿಕೆ 1:23 ವಾಕ್ಯ ಓದಿ. ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳೆಕೊಂಡು ರಕ್ಷಿಸಿರಿ. ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳೆದುಕೊಂಡು ರಕ್ಷಿಸಿರಿ. ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ. ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ. ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಈ ಅಂಗಿಯನ್ನು ಆತ್ಮಿಕ ವಸ್ತ್ರ ಹೇಗೆ ಹೊಲಸಾಗುತ್ತದೆ ಗೊತ್ತುಂಟಾ? ಹೊಲಸು ನಡತೆಯಿಂದ ಇದು ಕೆಟ್ಟು ಹೋಗುತ್ತದೆ. ಈ ವಸ್ತ್ರ ಅಶುದ್ಧವಾಗುತ್ತದೆ. ಯಾವ ವಸ್ತ್ರ? ಈ ವಸ್ತ್ರವಲ್ಲ. ಈ ವಸ್ತ್ರ ಬೇಕಾದ್ರೆ ಸಾಬೂನು ಹಾಕಿ ಒಳ್ಳೆ ಸೋಪ್ ಹಾಕಿ ನಾವು ತೊಳೆಯಬಹುದು, ಶುದ್ಧವಾಗುತ್ತದೆ. ಆದರೆ ಆತ್ಮಕ್ಕೆ ತೊಡಿಸಿದಂಥ ವಸ್ತ್ರ, ಒಳಗಿನ ಮನುಷ್ಯನು ತೊಟ್ಟಂಥ ವಸ್ತ್ರ, ಅದು ಆತ್ಮಿಕ ವಸ್ತ್ರವಾಗಿದೆ. ಅದು ಅಶುದ್ಧವಾಗುವುದು ಹೇಗೆ ಅಂದರೆ ನಮ್ಮ ಒಂದು ಹೊಲಸು ನಡತೆಯ ನಿಮಿತ್ತವಾಗಿ. ಅದಕ್ಕೆ ನಮ್ಮ ನಡತೆಯನ್ನು ನಾವು ಏನು ಮಾಡಬೇಕು? ಪರೀಕ್ಷಿಸಬೇಕು. ಯಾವಾಗಲೂ ನಮ್ಮನ್ನು ಸ್ವಪರೀಕ್ಷೆ ಮಾಡುವವರಾಗಿರಬೇಕು. ಹೊಲಸು ನಡತೆಯಿಂದ ಆತ್ಮಿಕ ವಸ್ತ್ರವು ಅದು ಅಶುದ್ಧವಾಗುತ್ತದೆ. ಪುನಃ ಓದಿ ವಾಕ್ಯ. ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನೂ ಅಸಹಿಸಿರಿ. ಮೈಲಿಗೆಯಾದವರ ಅಂಗಿಯನ್ನು ಅಸಹಿಸಿರಿ. ಇನ್ನೊಂದು ವಾಕ್ಯ ಓದುವ. ನಾವು ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 9-17 ವಾಕ್ಯ ಓದುವ. ಅಲ್ಲಿ ಯಾವ ರೀತಿಯಲ್ಲಿ ಪರಲೋಕದಲ್ಲಿ ಒಂದು ಶುಭ್ರವಾದ ಒಂದು ನಿಲುವಂಗಿಯನ್ನು ಅವರಿಗೆ ತೊಡಿಸಲಾಗುತ್ತದೆ ಅಂತ ತಿಳ್ಕೊಳ್ಳುವ ನಾವು. ಇವುಗಳಾದ ಮೇಲೆ ಇವುಗೋ ಯಾರಿಂದಲೂ ಎಣಿಸಲಾಗದಂತ ಇದು ಪರಲೋಕದ ಒಂದು ವಿಚಾರವಾಗಿದೆ. ಇದು ಯಾರಿಂದಲೂ ಎಣಿಸಲಾಗದ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಅವರು ಸಕಲ ಜನಾಂಗ ಕುಲ ಭಾಷೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು, ಅವರು ಬಿಳಿ ನಿಲುವಂಗಿ. ನೋಡಿ, ಈ ಭೂಮಿಯಲ್ಲಿ ಅನೇಕರು ಭಾಷಾ ಭೇದ ಮಾಡ್ತಾರೆ. ಆತನು ಕನ್ನಡ ಲ್ಯಾಂಗ್ವೇಜ್ ರಕ್ಷಣೆ ಹೊಂದಿದ್ದಾನೆ, ತುಳು ಲ್ಯಾಂಗ್ವೇಜ್ ರಕ್ಷಣೆ ಹೊಂದಿದ್ದಾನೆ, ಕೊಂಕಣಿ ಬ್ಯಾಕ್ಗ್ರೌಂಡ್. ಮದುವೆ ವಿಚಾರಗಳು ಬರುವಾಗ ಕ್ರೈಸ್ತ ವಿಶ್ವಾಸಿಗಳು ಬ್ಯಾಕ್ಗ್ರೌಂಡಿಗೆ ಹೋಗ್ತಾರೆ. ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದಿ, ಯಾವ ಜಾತಿಯಿಂದ ಬಂದಿದ್ದಿ, ಯಾವ ರಾಜ್ಯದಿಂದ ಬಂದಿದ್ದಿ, ತಮಿಳ್ನಾಡ, ಕೇರಳವ ನೀನು, ಕರ್ನಾಟಕವ ನೀನು, ಬಾಂಬೆಯ, ಅನೇಕರು ಈ ರೀತಿಯಲ್ಲಿ ಕೇಳುವಂಥ ಒಂದು ಉದಾಹರಣೆಗಳನ್ನು ನೋಡುತ್ತೇವೆ. ಪರಲೋಕದಲ್ಲಿ ಎಲ್ಲ ಭಾಷೆಗಳವರು, ಎಲ್ಲ ಜಾತಿಯಿಂದ ಬಂದವರಲ್ಲಿ ಇರುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ದಯಮಾಡಿ ಒಂದು ವೇಳೆ ತಂದೆ ತಾಯಿಗಳು ಈ ವಾರ್ತೆ ಕೇಳುತ್ತಾ ಇದ್ದರೆ ನಿಮ್ಮ ಮಕ್ಕಳಿಗೆ ಬ್ಯಾಕ್ಗ್ರೌಂಡ್ ನೋಡ್ಲಿಕ್ಕೆ ಹೋಗಬೇಡಿ. ಒಂದು ಬ್ಯಾಕ್ಗ್ರೌಂಡ್ ನೋಡ್ಲಿಕ್ಕೆ ಹೋಗಿ ಒಂದು ವೇಳೆ ಆ ಹುಡುಗ, ನೀವು ಹುಡುಕುವಂಥ ಹುಡುಗನೋ ಹುಡುಗಿಯೋ ಅವ್ರ ಜೀವಿತದಲ್ಲಿ ಅವರು ಸರಿಯಾಗಿರ್ಲಿಕ್ಕಿಲ್ಲ, ನಡತೆ ಸರಿಯಾಗಿರ್ಲಿಕ್ಕಿಲ್ಲ, ಸ್ವಭಾವಗಳು ಸರಿಯಾಗಿರ್ಲಿಕ್ಕಿಲ್ಲ, ದೇವರಲ್ಲಿ ಭಯಭಕ್ತಿಯಲ್ಲಿ ಸರಿಯಾಗಿರ್ಲಿಕ್ಕಿಲ್ಲ. ನೀವು ಹುಡುಕುವಂಥ ಹುಡುಗ ಅಥವಾ ಹುಡುಗಿ ನಿಮ್ಮ ಮಕ್ಕಳಿಗೋಸ್ಕರ, ಅಥವಾ ಸ್ವತಃ ನೀವು ಹುಡುಕುವವರಾಗಿ ನಿಮಗೆ ಮದುವೆಯಾಗಿ ಬರಲಿಕ್ಕಂಥ ಹುಡುಗ, ನಿಮಗೆ ಮದುವೆಯಾಗಿ ಬರ್ತಕ್ಕಂಥ ಹುಡುಗಿ, ಅದು ದೇವರಿಗೆ ಭಯಭಕ್ತಿಯುಳ್ಳವರು, ಕರ್ತನಲ್ಲಿ ಒಂದು ಪರಿಶುದ್ಧವಾದ ಜೀವಿತ ನಡೆಸುವರೆಂಬುದಾಗಿ ಆ ರೀತಿಯವನ್ನು ಹುಡುಕಿರಿ. ಖಂಡಿತವಾಗಿ ನಿಮ್ಮ ದಾಂಪತ್ಯ ಜೀವಿತ ಆಶೀರ್ವದಿಸಲ್ಪಡುತ್ತದೆ. ಜಾತಿ ಭೇದದಿಂದ ಹುಡುಗ ಹುಡುಗಿಯನ್ನು ಹುಡುಕಿ ಹೋಗಬೇಡಿ ಪ್ರಿಯರೇ. ಓಕೆ, ಕಂಟಿನ್ಯೂ. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದದ್ದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಅಷ್ಟರಲ್ಲಿ ದೇವದೂತರೆಲ್ಲರೂ ಸಿಂಹಾಸನವು ಹಿರಿಯರು 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಅವರು ಸಿಂಹಾಸನದ ಮುಂದೆ ಅಡ್ಡಬಿದ್ದು, ಆಮೇನ್, ಸ್ತೋತ್ರವು, ಪ್ರಭಾವವು, ಜ್ಞಾನವು, ಕೃತಜ್ಞತಾಸ್ತುತಿಯು, ಮಾನವು, ಬಲವು, ಶಕ್ತಿಯು ನಮ್ಮ ದೇವರಿಗೆ ಯುಗಯುಗಾಂತರಗಳಲ್ಲಿಯೂ ಇರಲಿ, ಆಮೇನ್ ಎಂದು ಹೇಳುತ್ತಾ ದೇವರನ್ನು ಆರಾಧಿಸಿದರು. 17 ಆಯ್ತಾ? ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದರು ಎಂದು ನನ್ನನ್ನು ಕೇಳಲು ಅಯ್ಯ ನೀನೇ ಬಲ್ಲೆ ಅಂದೆನು. ಅವನು ನನಗೆ ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರವಾಗಿದ್ದಾರೆ. ಯಾವ ನಿಲುವಂಗಿ? ಈ ಶರೀರದ ನಿಲುವಂಗಿ ಅಲ್ಲ, ಆತ್ಮನು, ಒಳಗಿನ ಆತ್ಮಿಕ ಮನುಷ್ಯ, ನಿಜವಾದ ಮನುಷ್ಯ ನಾವು ಒಳಗಿದ್ದೇವೆ. ಆತ್ಮ ಮನುಷ್ಯ, ಆತನು ಧರಿಸಿದಂತ ನಿಲುವಂಗಿ. ಓಕೆ,
ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವ ಆತನು ಗುಡಾರದಂತೆ ಅವರನ್ನು ಆವರಿಸುವನು. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಅವರಿಗೆ ಬಿಸಿಲಾದರೂ ಯಾವ ಜಲವಾದರೂ ಬಡಿಯುವುದಿಲ್ಲ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದರು. ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಜೀವಜಲದ ಒರತೆಗಳ ಮೂಲಕ ಅವರು ಕುಡಿಯುತ್ತಾರೆ. ಇನ್ನು ಅವರಿಗೆ ಕಣ್ಣೀರಿನ ಅವಸ್ಥೆ ಇಲ್ಲ ಎಂಬುದಾಗಿ ನೋಡ್ತೇವೆ. ಈ ಲೋಕದಲ್ಲಿ ಮಹಾ ಹಿಂಸೆಯನ್ನು ಅನುಭವಿಸಿ ಪ್ರಾಣ ಬಿಟ್ಟಂತ ಆತ್ಮಗಳನ್ನು ಅಲ್ಲಿ ಕಾಣ್ತೇವೆ. ಅವರಿಗೆ ಬಿಳಿ ನಿಲುವಂಗಿಗಳು ಧರಿಸುವುದಕ್ಕೆ ಕೊಡಲ್ಪಡುವುದನ್ನು ಅಲ್ಲಿ ಕಾಣ್ತೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನಾವು ಈ ಲೋಕದ ಯೇಸು ಸ್ವಾಮಿನ ಅಂಗೀಕಾರ ಮಾಡಿದ ನಿಮಿತ್ತವಾಗಿ ಅನೇಕ ಹಿಂಸೆ ನಮಗೆ ಸಿಗಬಹುದು, ಕಷ್ಟಗಳು ಬರಬಹುದು, ನಿಂದೆಗಳು ಬರಬಹುದು, ಪರಿಹಾಸಗಳು ಬರಬಹುದು, ಅನೇಕರು ನಮ್ಮ ತಿರಸ್ಕಾರ ಮಾಡಬಹುದು, ಅನೇಕ ಹಿಂಸೆಯನ್ನು ಅನುಭವಿಸೋದಕ್ಕೆ ಸಾಧ್ಯ ಬರಬಹುದು. ಆದರೆ ಒಂದು ಹೇಳಿಕೆ ಇಷ್ಟಪಡ್ತಾನೆ, ಪರಲೋಕಕ್ಕೆ ಹೋದಂಥ ಸಂದರ್ಭದಲ್ಲಿ ಜೀವ ಜಲದ ಹೊರತೆಯಿಂದ ಕುಡಿಲಿಕ್ಕೆ ನಾವು ಹೋಗುತ್ತೇವೆ. ನಮಗೆ ಹಸಿವೆ ಇಲ್ಲ, ಅಲ್ಲಿ ಲೋಕ ಪ್ರಕಾರವಾದ ಬಾಯಾರಿಕೆ ಇಲ್ಲ. ಒಂದು ವೇಳೆ ಇವತ್ತು ಇಲ್ಲಿ ನಾವು ಹಸಿವೆಯಿಂದ ಇರುವಂಥ ಸನ್ನಿವೇಶಗಳು ಬರ್ಬೋದು. ನಾನು ರಕ್ಷಣಾ ಹೊಂದಿದ ದಿನಮಾನಗಳಲ್ಲಿ ತುಂಬ ಹಿಂಸೆ ತಂದೆಯಿಂದ ಅನುಭವಿಸಿದ್ದೆವು. ನಾನು, ನನ್ನ ತಮ್ಮ ಮತ್ತು ನನ್ನ ತಾಯಿ ವಾರದಲ್ಲಿ 3-4 ದಿವಸ ಗುಡ್ಡೆಯಲ್ಲಿ ಬೇರೆ ಬೇರೆ ಕಡೆ ಮಲಗುವಂಥ ಪರಿಸ್ಥಿತಿ ಬರ್ತಾ ಇತ್ತು. ಮನೇಲಿ ಆಹಾರ ಇದೆ, ಊಟ ಮಾಡುವ ಪರಿಸ್ಥಿತಿ ಇಲ್ಲ, ಊಟದಲ್ಲಿ ಏನೇನು ತಂದು ಹಾಕ್ತಾ ಇದ್ರು. ಮನೆ ಇದೆ, ಮನೇಲಿ ವಾಸ ಮಾಡದಂಥ ಪರಿಸ್ಥಿತಿ. ಆದರೆ ಇವತ್ತು ಅನೇಕರು ಹಸಿವೆಯಿಂದ ಇರುವುದಾದರೆ ದೇವರ ರಾಜ್ಯಕ್ಕಾಗಿ ದೇವರು ಯೇಸುವನ್ನು ನಂಬಿದ ಕಾರಣಕ್ಕೋಸ್ಕರವಾಗಿ ಅಲ್ಲಿ ನಮಗೆ ಹಸಿವೆ ಇರುವುದಿಲ್ಲ, ಬಾಯಾರಿಕೆ ಇರುವುದಿಲ್ಲ. ಯಾಕೆ ಜೀವಜಲದ ಹೊರತಿಂದ ನಾವು ಕುಡಿಲಿಕ್ಕೆ ಹೋಗುತ್ತೇವೆ. ನಮ್ಮ ಕಣ್ಣೀರನ್ನೆಲ್ಲ ಕರ್ತನ ದೇವಸ್ವಾಮಿ ಒರೆಸ್ಲಿಕ್ಕೆ ಹೋಗುತ್ತಾನೆ ಪ್ರಿಯರೇ. ಆ ರೀತಿಯಲ್ಲಿ ನಿಲುವಂಗಿಗಳನ್ನು ತೊಡಿಸಿ ನಮ್ಮನ್ನು ಕರ್ತ ಶುಭ್ರ ಮಾಡಿಕೊಂಡು ಮುಂದಕ್ಕೆ ಅದು ನಡೆಸಲಿಕ್ಕೆ ಹೋಗುತ್ತಾನೆ. ಓಕೆ, ನಾವು ಪುನಃ ಪ್ರಕಟಣೆ 1:13-14 ವಾಕ್ಯಕ್ಕೆ ಬರುವ. 1ನೇದಾಗಿ ಯೇಸು ಕ್ರಿಸ್ತನಿಗೆ ಸಂಬಂಧ 10 ಕಾರ್ಯಗಳಂತ ಹೇಳಿದೆ. 1, ಆತ ನಿಲುವಂಗಿಯನ್ನು ತೊಟ್ಟುಕೊಂಡಿದ್ದ. 2ನೇದಾಗಿ ಎದೆಗೆ ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡಿದ್ದ. 2ನೇದಾಗಿ ಏನಿರ್ತದೆ ವಾಕ್ಯ? ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡಿದ್ದ. ಇದನ್ನು ಪ್ರಕಟಣೆ 15:6 ವಾಕ್ಯ ಓದಿಕೊಳ್ಳುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 15:6. ಅದರೊಳಗಿಂದ 7 ಉಪದ್ರವಗಳನ್ನು ಕೈಯಲ್ಲಿ ಹಿಡಿದಿರುವ ಆ 7 ಮಂದಿ ದೇವದೂತರು ಬಂದರು. ಅವರು ಪ್ರಕಾಶವೂ ನಿರ್ಮಲವೂ ಆದ ನಾರುಮಡಿಯನ್ನು ಧರಿಸಿಕೊಂಡಿದ್ದರು. ತಮ್ಮ ಎದೆಗಳಿಗೆ ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡಿದ್ದರು. ಇನ್ನೊಂದು ವಾಕ್ಯ ಓದಿ, ದಾನಿಯೇಲ 10:5 ವಾಕ್ಯ. ದಾನಿಯೇಲ್ ಚಾಪ್ಟರ್ 10:5. ಮಹಾನದಿಯ ದಡದ ಮೇಲೆ ಇದ್ದು ಕಣ್ಣೆತ್ತಿ ನೋಡಲು, ಇಗೋ, ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಊಫಜಿನ ಅಪರಂಜಿಯ ಪಟ್ಟಿಯನ್ನು ಸೊಂಟಕ್ಕೆ ಬಿಗಿದುಕೊಂಡ ಒಬ್ಬ ಪುರುಷನು ನನಗೆ ಕಾಣಿಸಿದನು. ಅವನ ಶರೀರವು ಪೀತರತ್ನದ ಹಾಗೆ ಕಂಗೊಳಿಸಿತು. ಅವನ ಮುಖವು ಮಿಂಚಿನಂತೆ ಹೊಳೆಯಿತು. ಅವನ ಕಣ್ಣುಗಳು ಉರಿಯುವ ಪಂಚುಗಳ ಉಪಾದಿಯಲ್ಲಿ ನಿಗಿನಿಗಿಸಿದವು. ಅವನ ಕೈಕಾಲುಗಳು ಬೆಳಗಿದ ತಾಮ್ರದ ಹಾಗೆ ತಳತಳಿಸಿದವು. ಅವನ ಮಾತಿನ ಶಬ್ದವು ಸಂದನಿಯ ಕೋಲಾಹಲದಂತೆ ಕೇಳಿಸಿತು. ಇಲ್ಲಿ ನೋಡುವಂಥದ್ದು, ಎದೆಗೆ ಚಿನ್ನದ ಪಟ್ಟಿಯನ್ನು ಆತನು ಕಟ್ಟಿಕೊಂಡಿದ್ದನು. ಇದು ಯಾವುದನ್ನು ಸೂಚಿಸ್ತದೆ ಎಂಬುದಾಗಿ ಹೇಳಬೇಕಾದ್ರೆ, ಅನಾದಿ ಕಾಲದ ಆತನ ನೀತಿಯ ಕುರಿತಾಗಿ ಪ್ರಕಟಿಸುವಂತ ಒಂದು ಆತ್ಮಿಕ ಸಂಕೇತವಾಗಿದೆ ಪ್ರಿಯರೇ. ಅಲ್ಲಲ್ಲಿಯ ಆತನು ನೀತಿಯ ದೇವರಾಗಿದ್ದಾನೆ, ನೀತಿಯುಳ್ಳಂತ ದೇವರ. ಇದರ ಬಗ್ಗೆ ನಾವು ಮುಂದೆ ಧ್ಯಾನ ಮಾಡ್ಲಿಕ್ಕೆ ಹೋಗುತ್ತೇವೆ. ಅದಕ್ಕೆ ಅಂತ ಮುಂಚಿತವಾಗಿ ಅಂದರೆ ಮಹಾಯಾಜಕನು ಎದೆಗೆ ಒಂದು ಕವಚವನ್ನು ಆತನು ಕಟ್ಟುವುದಕ್ಕಾಗಿ ಮೋಶೆ ಮೂಲಕ ದೇವರು ಆಜ್ಞಾಪನೆ ಕೊಟ್ಟಿದ್ದನು. ಇದನ್ನು ವಿಮೋಚನಾ ಕಾಂಡ 28:29-30 ವಾಕ್ಯ ಓದಿಕೊಳ್ಳುವ. ಎಕ್ಸೋಡಸ್ ಚಾಪ್ಟರ್ 28:29-30 ವರ್ಸ್. ವಿಮೋಚನಾ ಕಾಂಡ 28:29-30 ವಾಕ್ಯ ಓದಿ. ದೈವ ನಿರ್ಣಯದ ಪದಕದ ಮೇಲೆ ಇಸ್ರಾಯೇಲರ ಕುಲಗಳ ಹೆಸರುಗಳು ಬರೆದಿರುವುದರಿಂದ ಆರೋನನು ಪವಿತ್ರ ಸ್ಥಾನದೊಳಗೆ ಹೋಗುವಾಗೆಲ್ಲ ಆ ಹೆಸರುಗಳನ್ನು ನಿತ್ಯವಾಗಿ ಯೆಹೋವನ ನೆನಪಿಗೆ ತರುವುದಕ್ಕಾಗಿ ತನ್ನ ಹೃದಯದ ಮೇಲೆ ವಹಿಸುವೆನು. ದೈವ ನಿರ್ಣಯವನ್ನು ತಿಳಿಸುವ ಊರೀಮ್ ತುಮೀಮ್ ಎಂಬ ವಸ್ತುಗಳನ್ನು ಆ ಚೀಲದ ಪದಕದಲ್ಲಿ ಇಡಬೇಕು. ಆತ ದೇವರ ಸಮ್ಮುಖಕ್ಕೆ ಆರೋನನು ಹೋಗುವಾಗ ಅವನು ಏನ್ ಮಾಡ್ತಾ ಇದ್ದ? ವರ್ಷಕ್ಕೊಮ್ಮೆ ಆತನ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಾ ಇದ್ದ. ಇಸ್ರೇಲ್ ಜನರ ಹೆಸರುಗಳನ್ನು ತಾನು ವಹಿಸ್ತಾ ಇದ್ದ. ಅವರಿಗಾಗಿ ವಿಜ್ಞಾಪನೆ ಮಾಡಬೇಕಾಗಿತ್ತು. ಆತನು ಅವರಿಗೋಸ್ಕರವಾಗಿ ದೇವರ ಸಮ್ಮುಖದಲ್ಲಿ ಮೊರೆ ಇಡಬೇಕಾಗಿತ್ತು, ಪ್ರಾರ್ಥಿಸಬೇಕಾಗಿತ್ತು. ಓಕೆ, ಮುಂದೆ ಓದಿ.
ಆರೋನನು ಯೆಹೋವನ ಸನ್ನಿಧಿಗೆ ಹೋಗುವಾಗ ಅವು ಅವನ ಎದೆ ಮೇಲೆ ಇರುವವು. ಅವನ ಎದೆ ಮೇಲೆ ಇರುವವು. ಹೆಸರುಗಳಿರ್ತದೆ. ಇಸ್ರಾಯೇಲರು ಕೈಕೊಳ್ಳಬೇಕಾದ ದೈವ ನಿರ್ಣಯವನ್ನು ಆರೋನನು ಹೀಗೆ ತನ್ನ ಹೃದಯದ ಮೇಲೆ ಯೆಹೋವನ ಸನ್ನಿಧಿಯಲ್ಲಿ ಯಾವಾಗಲೂ ಧರಿಸಿಕೊಂಡಿರುವನು. ಆಮೆನ್. ಹಾಗೆ ಅದು ಅದರ ಕುರಿತ 6ರಿಂದ 12ನೇ ವಾಕ್ಯ ಕೂಡ ಓದಿ. ಎಕ್ಸೋಡಸ್ ಚಾಪ್ಟರ್ 28 6-12 ವಾಕ್ಯ ಅದರ ಕುರಿತ ವಿವರವಾಗಿ ನಮಗೆ ಸಿಗುತ್ತದೆ ಆ ಕವಚದ ಕುರಿತು. ಏಫೋದ್ ಎಂಬ ಮಹಾಯಾಜಕ ಕವಚವನ್ನು ಹುರಿ ನಾರಿನ ಬಟ್ಟೆಯಿಂದ ಮಾಡಿಸಿ ಚಿನ್ನದ ದಾರದಿಂದಲೂ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದಲೂ ಬೂಟೆದಾರಿ ಕೆಲಸದವರ ಕೈಯಿಂದ ಅಲಂಕರಿಸಬೇಕು. ಆ ಕವಚಕ್ಕೆ ಹೆಗಲಿನ ಮೇಲೆ 2 ಪಟ್ಟಿಗಳು ಇರಬೇಕು. ಅದರ 2 ಕೋಣೆಗಳು ಜೋಡಿಸಲ್ಪಡಬೇಕು. ಕವಚದ ಮೇಲಿರುವ ವಿಚಿತ್ರವಾದ ಬೂಟೆದಾರಿಯ ನಡುಗಟ್ಟು ಕವಚಕ್ಕೆ ಏಕವಾಗಿದ್ದು ಅದರಂತೆ ಹುರಿನಾರಿನ ಬಟ್ಟೆಯಿಂದ ಮಾಡಲ್ಪಟ್ಟು ಚಿನ್ನದ ದಾರದಿಂದಲೂ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದಲೂ ಅಲಂಕರಿಸಲ್ಪಡಬೇಕು. ಮತ್ತು ನೀನು 2 ಗೋಮೇಧಕ ರತ್ನಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಇಸ್ರಾಯೇಲರ ಕುಲಗಳ ಹೆಸರುಗಳನ್ನು ಕೆತ್ತಿಸಬೇಕು. 1 ರತ್ನದಲ್ಲಿ 6 ಹೆಸರುಗಳನ್ನು, ಮತ್ತೊಂದು ರತ್ನದಲ್ಲಿ ಮಿಕ್ಕ 6 ಹೆಸರುಗಳನ್ನು ಅವರವರ ಜನನ ಕ್ರಮದ ಮೇರೆಗೆ ಕೆತ್ತಿಸಬೇಕು. ಮುದ್ರಾ ರತ್ನವನ್ನು ಕೆತ್ತುವ ರೀತಿಯಲ್ಲಿ ಆ 2 ರತ್ನಗಳಲ್ಲಿ ಇಸ್ರಾಯೇಲರ ಕುಲಗಳ ಹೆಸರುಗಳನ್ನು ಕೆತ್ತಿಸಿ ಆ ರತ್ನಗಳನ್ನು ಕುಂದನದಲ್ಲಿ ಕಟ್ಟಿಸಬೇಕು. ಆ 2 ರತ್ನಗಳನ್ನು ಹೆಗಲಿನ ಮೇಲಿರುವ ಕವಚದ ಪಟ್ಟಿಗಳಲ್ಲಿ ಬಿಗಿಸಬೇಕು. ಅವು ಇಸ್ರಾಯೇಲರ ಜ್ಞಾಪಕಾರ್ಥವಾದ ರತ್ನಗಳಾಗಿರುವವು. ಆರೋನನು ಯೆಹೋವನ ಸನ್ನಿಧಿಗೆ ಹೋಗುವಾಗೆಲ್ಲ ಇಸ್ರಾಯೇಲರ ಕುಲಗಳ ಹೆಸರುಗಳನ್ನು ಆತನ ನೆನಪಿಗೆ ತರುವುದಕ್ಕಾಗಿ ತನ್ನ 2 ಭುಜಗಳ ಮೇಲೆ ಧರಿಸಿಕೊಂಡು ಹೋಗುವನು. ನೋಡಿ, ಆ ಎದೆ ಕವಚ ಉಂಟಲ್ಲ, ಅದು 2 ಎದೆ ಕವಚಕ್ಕೆ ತಾಗಿ 2 ಮುದ್ರಾ ರತ್ನಗಳು. ಆ ಮುದ್ರಾ ರತ್ನಗಳಲ್ಲಿ 6 ಕುಲ ಒಂದರಲ್ಲಿ 6 ಕುಲ ಒಂದರಲ್ಲಿ ಆತನು ಕೆತ್ತಿಸಿ ಆತನು ಅಲ್ಲಿ ಇಡ್ತಾ ಇದ್ದ ಆ ಕವಚದ ಮೇಲೆ. ಅದನ್ನು ಆತನು ದೇವರ ಸಮ್ಮುಖಕ್ಕೆ ಹೋಗುವಾಗ ಇಸ್ರೇಲ್ 12 ಕುಲಗಳನ್ನು ಆತನು ವಹಿಸಿಕೊಂಡು ಅದಕ್ಕೆ ಪ್ರತಿನಿಧಿಯಾಗಿ ಏನು ಮಾಡ್ತಾ ಇದ್ದ, ಇಸ್ರೇಲ್ ಕುಲಗಳಿಗೆ ಆತನು ವಿಜ್ಞಾಪನೆ ಮಾಡೋದಕ್ಕೆ ಹೋಗ್ತಾ ಇದ್ದ. ಈ ಮುದ್ರಾ ರತ್ನಗಳನ್ನು ದೇವರು ನೋಡುವಾಗ ಇಸ್ರೇಲ್ ಕುಲಗಳನ್ನು ನೆನಪಿಗೆ ತಂದು ಆ ಇಸ್ರೇಲ್ ಕುಲಗಳನ್ನು ದೇವರು ಆಶೀರ್ವಾದ ಮಾಡ್ತಾ ಇದ್ದನು. ಪ್ರಿಯರೇ, ಇವತ್ತು ನಮ್ಮ ದೇವರು ಯಾರಾಗಿದ್ದಾನೆ ಗೊತ್ತುಂಟಾ? ಎದೆಗೆ ಚಿನ್ನದ ಪಟ್ಟಿ ಎಂಬುವಂಥದ್ದು ಆತನ ಸದಾಕಾಲ ಇರುವಂಥ ನೀತಿಯನ್ನು ನಮಗೆ ತೋರಿಸುವಂಥದ್ದು ಆಗಿದೆ. ಪ್ರಿಯರೇ, ನಮ್ಮ ದೇವರು ಯಾರಾಗಿದ್ದಾರೆ ಗೊತ್ತುಂಟಾ? ಪ್ರಕಟಣೆ ಪುಸ್ತಕ 19 ಅಧ್ಯಾಯದ 11ನೇ ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 19 verses 11 words. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಪರಲೋಕವು ತೆರೆದಿರುವುದನ್ನು ನಾನು ನೋಡಿದೆನು. ಆಗ ಇಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು. ಬಿಳಿ ಕುದುರೆ ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ. ಹೇಗೆ ನ್ಯಾಯ ವಿಚಾರಿಸುತ್ತಾನೆ? ನೀತಿಯಿಂದ ನ್ಯಾಯವನ್ನು ವಿಚಾರಿಸುತ್ತಾನೆ. ನೀತಿಯಿಂದ ಯುದ್ಧ ಮಾಡುತ್ತಾನೆ. ನೀತಿಯೊಂದಿಗೆ ಯುದ್ಧ ಮಾಡ್ತಾನೆ. ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ. ನೀತಿಯಿಂದ ಯುದ್ಧ ಮಾಡ್ತಾನೆ. ಈ ಲೋಕದಲ್ಲಿ ಅನೇಕ ಯುದ್ಧಗಳನ್ನು ನೋಡ್ತವೆ. ನೀತಿಯಿಂದ ಯುದ್ಧ ಮಾಡುವಂಥದ್ದು ತುಂಬಾ ಕಡಿಮೆ ಅಲ್ಲಲ್ಲಿಯ. ನಮ್ಮ ದೇವರು ಮೊದಲದಾಗಿ ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ. ಒಬ್ಬನ ಪಕ್ಷ ವಹಿಸಿ ಇನ್ನೊಬ್ಬನ ತಿರಸ್ಕಾರ ಮಾಡುವಂಥದ್ದಲ್ಲ. ನ್ಯಾಯ ತೀರಿಸುವಾಗ ಸರಿಯಾದ ರೀತಿಯಲ್ಲಿ ಆದಿಕಾಂಡ 18:25 ಜೆನಿಸಿಸ್ 18:25 ಅಲ್ಲಿ ಅಬ್ರಹಾಮನು ದೇವರು ನೋಡಿ ಆತನು ಹೇಳ್ತಾ ಇದ್ದಾನೆ, ಸರ್ವ ಲೋಕಕ್ಕೆ ನ್ಯಾಯ ತೀರಿಸುವವನಾದ ನೀನು ಸರಿಯಾದ ರೀತಿಯಲ್ಲಿ ನ್ಯಾಯ ತೀರಿಸಬೇಕಲ್ಲವೆಂಬುದಾಗಿ ಸೋದೋಮ್ ಗೊಮೋರವನ್ನು ದೇವರು ನಾಶ ಮಾಡೋದಕ್ಕಿಂತ ಮುಂಚಿತವಾಗಿ ಅಬ್ರಹಾಮನು ಪೌಳಿಯ ಒಡಕಲ್ಲಿ ನಿಂತು ಆ ಸೋದೋಮ್ ಗೊಮೋರಕ್ಕೆ ಪ್ರಾರ್ಥಿಸುವಂತ ಆ ಸಮಯವಾಗಿತ್ತು. ಪ್ರಿಯರೇ, ನಮ್ಮ ದೇವರು ಸರಿಯಾದ ರೀತಿ ನ್ಯಾಯ ತೀರಿಸುವಂತ ದೇವರಾಗಿದ್ದಾನೆ. ನೀತಿಯಿಂದ ಯುದ್ಧ ಮಾಡುವಂತ ದೇವರು. ಚಿನ್ನದ ಎದೆಯ ಪಟ್ಟಿ ಅದು ಏನು ಸೂಚಿಸುತ್ತದೆ? ದೇವರ ಸದಾಕಾಲದಲ್ಲಿರುವ ಆ ನೀತಿಯ ಕುರಿತಾಗಿ ಅದು ನಮಗೆ ತಿಳಿಸುವಂಥದ್ದಾಗಿದೆ. ಕೀರ್ತನೆ 96:13ನೇ ವಾಕ್ಯ ಓದುವ. Psalms 96 verses 13. ಆತನು ಬರುತ್ತಾನೆ, ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಬರುತ್ತಾನೆ, ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಆತನು ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗೆ ಅನುಸಾರವಾಗಿಯೂ, ಹೇಗೆ? ಲೋಕಕ್ಕೆ ನೀತಿಗೆ ಅನುಸಾರವಾಗಿ, ಜನಾಂಗಗಳಿಗೆ ಸತ್ಯತೆಯಿಂದಲೂ ನ್ಯಾಯ ತೀರಿಸುವನು. ನ್ಯಾಯ ತೀರಿಸ್ತಾನೆ. ನೀತಿಗೆ ಅನುಗುಣವಾಗಿ, ಸತ್ಯತೆಗೆ ಅನುಗುಣವಾಗಿ ನ್ಯಾಯ ತೀರಿಸಲಿಕ್ಕೆ ಆತನು ಬರ್ತಾನೆ. ಕೀರ್ತನೆ 97:2, Psalms 97:2.
ಮುಗಿಲು ಕಾರ್ಗತ್ತಲೆಯು ಮುಗಿಲು ಕಾರ್ಗತ್ತಲೆಯು ಆತನ ಸುತ್ತಲೂ ಇರುತ್ತವೆ. ಆತನ ಸುತ್ತಲೂ ಇರುತ್ತವೆ. ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ತಿವಾರ. ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ತಿವಾರ. ನೀತಿ ಮತ್ತು ನ್ಯಾಯ ಏನಾಗಿದಂತೆ ಸಿಂಹಾಸನದ ಅಸ್ತಿವಾರ. ಇವತ್ತು ಎಷ್ಟೋ ಕುರ್ಚಿಗಳನ್ನು ನೋಡ್ತೇವೆ. ರಾಜ್ಯದ ಕುರ್ಚಿಗಳು, ಪ್ರಧಾನಮಂತ್ರಿಗಳ ಕುರ್ಚಿಗಳು, ರಾಷ್ಟ್ರಾಧ್ಯಕ್ಷರುಗಳ ಕುರ್ಚಿಗಳು, MLAಗಳ ಕುರ್ಚಿಗಳು, ದೊಡ್ಡ ದೊಡ್ಡ ಉನ್ನತ ಅಧಿಕಾರಿಗಳ ಕುರ್ಚಿಗಳನ್ನು ನೋಡುವಾಗ ಅದರಲ್ಲಿ ನಾವು ಕರಪ್ಷನ್ ಅಂದರೆ ಅಲ್ಲಲ್ಲಿಯ ಭ್ರಷ್ಟಾಚಾರವು ಅಂಟಿಕೊಂಡಿರುವಂಥದ್ದನ್ನು ಲೋಕದ ಅನೇಕ ಕಡೆಗಳಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ನಮ್ಮ ದೇವರ ಸಿಂಹಾಸನದ ಅಸ್ತಿವಾರ ನೀತಿಯಾಗಿದೆ, ಸತ್ಯವಾಗಿದೆ ಪ್ರಿಯರೇ. ಇನ್ನೊಂದು ವಾರ್ತೆ ಓದಿ, ಕೀರ್ತನೆ 89:14 ವಾಕ್ಯ, Psalms 89:14. ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ತಿವಾರವು. ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ತಿವಾರವು. ನಿನ್ನ ಸಾನ್ನಿಧ್ಯ ದೂತರು ಪ್ರೀತಿ ಸತ್ಯತೆಗಳೇ. ಪ್ರೀತಿ ಸತ್ಯತೆಗಳು ನಿನ್ನ ಸಾನ್ನಿಧ್ಯ ದೂತರಾಗಿದ್ದಾರೆ. ಹಾಗಾದ್ರೆ ನಮ್ಮ ದೇವರು ನೀತಿಯುಳ್ಳ ದೇವರಾಗಿದ್ದಾನೆಂಬುದಕ್ಕೆ ಗುರುತು ಅದು ಎದೆಯಲ್ಲಿ ಕಟ್ಟಿದ ಒಂದು ಚಿನ್ನದ ಪಟ್ಟಿ ಆಗಿದೆ. ಇವತ್ತು ನೋಡಿದ್ರೆ ರೋಮ 3:10 ಏನ್ ಹೇಳ್ತದೆ? ನೀತಿವಂತನು ಒಬ್ಬನೂ ಇಲ್ಲ ಈ ಲೋಕದಲ್ಲಿ. ದೇವರ ವಾಕ್ಯ ಹೇಳ್ತದೆ ರೋಮ 3:10, ನೀತಿವಂತನು ಒಬ್ಬನೂ ಇಲ್ಲ. ರೋಮ 3:23 ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಎಂಬುದಾಗಿ ವಾರ್ತೆ ಹೇಳ್ತಾ ಇದೆ. ಆದರೆ ದೇವರಿಗೆ ಸ್ತೋತ್ರ, 2000 ವರ್ಷಗಳ ಹಿಂದೆ ಕರ್ತನ ಯೇಸು ಸ್ವಾಮಿ ಲೋಕಕ್ಕೆ ಬಂದು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟ, ಮಾನವನೆಲ್ಲ ಪಾಪವನ್ನು ತನ್ನ ಮೇಲೆ ತೆಗೆದುಕೊಂಡು ಆತನು ನಮ್ಮ ಸ್ಥಳದಲ್ಲಿ ಆತನು ಪ್ರಾಣ ಕೊಟ್ಟ, ಆತನು ಸತ್ತ, ಉಣಲ್ಪಟ್ಟ, 3ನೇ ದಿವಸದಲ್ಲಿ ಮರಣದಿಂದ ಆತನು ಎದ್ದು ಬಂದನೆಂಬುದಾಗಿ ನಾವು ತಿಳಿದಿದ್ದೇವೆ ಪ್ರಿಯರೇ. ಆತನ ರಕ್ತವು ನಮ್ಮ ಸಕಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡುತ್ತದೆ. ಇವತ್ತು ಯಾರೆಲ್ಲ ದೇವರೇ ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತೇನೆ, ನನ್ನ ರಕ್ತದ ಮೇಲೆ ತೊಳೆದು ಶುದ್ಧಿ ಮಾಡು, ನಿನ್ನ ನಂಬುತ್ತೇನೆ ಸ್ವಾಮಿ ಎಂಬುದಾಗಿ, ನಿನ್ನ ಹೃದಯದಲ್ಲಿ ಬಾ, ನಿನ್ನ ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡ್ತೇನೆ ಎಂಬುದಾಗಿ ಯಾರೆಲ್ಲ ಹೇಳುತ್ತಾರೋ ಅವರಿಗೆ ಎಲ್ಲ ಪಾಪಗಳು ಶುದ್ಧೀಕರಿಸಲ್ಪಡುವುದು ಮಾತ್ರವಲ್ಲ, ದೈವಿಕ ನೀತಿಯು ಅವರಿಗೆ ಸಿಗುತ್ತದೆ. ಅಲ್ಲಿಯ ತಂದೆಯಾದ ದೇವರು ತನ್ನ ನೀತಿಯನ್ನು ಕ್ರಿಸ್ತನ ಮೂಲಕವಾಗಿ ನಮ್ಮ ಮೇಲೆ ಆತನು ಇವತ್ತು ಹಾಕಿದ್ದಾನೆ. ಆದ ಕಾರಣ ನಾವು ನೀತಿವಂತರು. ರೋಮ 5:9 ಯೇಸುವಿನ ರಕ್ತವು ನಮ್ಮ ನೀತಿವಂತರನ್ನಾಗಿ ಮಾಡಿದೆ ಎಂಬುದಾಗಿ ಹೇಳ್ತದೆ. ರೋಮ 3:24-26 ನಂಬಿಕೆಯಿಂದಲೂ ಕೃಪೆಯಿಂದಲೂ ನಾವು ನೀತಿವಂತರಾಗಿದ್ದೇವೆ ಎಂಬುದಾಗಿ ಆ ವಾಕ್ಯದಲ್ಲಿ ಓದುತ್ತೇವೆ ಪ್ರಿಯರೇ. ಆದ ಕಾರಣ ನೀತಿಯು ಯಾವುದಕ್ಕೆ ಹೋಲಿಕೆ ಆಗಿದೆ? 1 ಥೆಸಲೋನಿಕ 5ನೇ ಅಧ್ಯಾಯ 8ನೇ ವಾಕ್ಯ ಓದುವ. 1 ಥೆಸಲೋನಿಕ 5:8 ಹೇಳ್ತದೆ, ನೀತಿ ಅಂದ್ರೆ ನೀತಿ ಎಂಬ ವಜ್ರ ಕವಚ. ಓದಿ. ನಾವಾದರೂ ಹಗಲಿನವರಾಗಿ ಇರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ. ಇನ್ನೊಂದು ವಾಕ್ಯ ಓದಿ, ಎಫೆಸ 6:14ನೇ ವಾಕ್ಯ, 14-15, ಎಫೆಸ 6:14. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು. ನೀತಿ ಎಂಬ ವಜ್ರ ಕವಚ. ಪ್ರೈಸ್ ಗಾಡ್. ಇವತ್ತು ನಮಗೆ ದೇವರು ಎಂತ ವಜ್ರ ಕವಚ ಇಟ್ಟಿದ್ದಾನೆ ಗೊತ್ತುಂಟಾ? ಎದೆ ಮೇಲೆ ನೀತಿ ಎಂಬ ವಜ್ರ ಕವಚವನ್ನು ಇಟ್ಟಿದ್ದಾನೆ. ನೀತಿವಂತರು ಆಗಿರ್ಲಿಲ್ಲ, ಪಾಪಿಗಳಾಗಿದ್ದೆವು. ಯೇಸುವಿನ ರಕ್ತದ ಮೂಲಕ ತೊಳೆಯಲ್ಪಟ್ಟ ನಿಮಿತ್ತ ಇವತ್ತು ನೀತಿವಂತರಾಗಿ ನಾವು ಮಾರ್ಪಟ್ಟಿದ್ದೇವೆ ಪ್ರಿಯರೇ. ತಂದೆಯಾದ ದೇವರು ಆತನ ನೀತಿಯನ್ನು ಯೇಸು ಕ್ರಿಸ್ತನ ಮೂಲಕ ನಮ್ಮ ಮೇಲೆ ಆತನು ಹಾಕಿದ್ದಾನೆ. ಇವತ್ತು ನಾವು ನೀತಿವಂತರಾಗಿದ್ದೇವೆ. ಹೇಗೆ ಯೇಸು ಸ್ವಾಮಿ ತನ್ನ ಚಿನ್ನದ ಪಟ್ಟಿಯನ್ನು ಎದೆ ಕಟ್ಟಿದ್ದನ್ನು ಆತ ನೀತಿವಂತನು ಸೂಚಿಸ್ತದೆ. ಹೀಗೆ ಮಹಾಯಾಜಕನು ತನ್ನ ಎದೆ ಮೇಲೆ ಆ ಕವಚವನ್ನು ಧರಿಸಿಕೊಳ್ತಾ ಇದ್ದನು. ಇವತ್ತು ರಕ್ಷಣೆ ಹೊಂದಿದ ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಗಳಿಗೆ ನೀತಿ ಎಂಬ ವಜ್ರ ಕವಚವನ್ನು ಆತನು ಕೊಟ್ಟಿದ್ದಾನೆ ಪ್ರಿಯರೇ. ನಮ್ಮ ದೇವರು ಎಷ್ಟು ಶ್ರೇಷ್ಠನಾಗಿದ್ದಾನೆ, ಎಷ್ಟು ಒಳ್ಳೆಯವನಾಗಿದ್ದಾನೆ ಎಂಬುದಕ್ಕೆ ಇದಕ್ಕೆ ಒಳ್ಳೆ ಒಂದು ಸಾಕ್ಷಿ ಇಲ್ಲ ಪ್ರಿಯರೇ. ಓಕೆ, ಒಂದನೇದಾಗಿ ನಿಲುವಂಗಿ 10 ಕಾರ್ಯ ಹೇಳಿದೆ. ಎರಡನೇದಾಗಿ ಅಲ್ಲಿನ ಚಿನ್ನದ ಪಟ್ಟಿ ಎದೆಗೆ ಆತನು ಕಟ್ಟಿಕೊಂಡಿದ್ದನ್ನು ನೋಡ್ತೇವೆ. ಮೂರನೇದಾಗಿ ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆ ಬಿಳಿಯಾಗಿತ್ತು. ಆತ ತಲೆ ಕೂದಲು ಹೇಗಿದಂತೆ ಉಣ್ಣೆಯಾಗೆ ಬಿಳಿಯಾಗಿರುವುದನ್ನು ಅಲ್ಲಿ ನಾವು ಕಾಣ್ತೇವೆ. ಇದು ಯಾವುದು ಏನನ್ನು ಸೂಚಿಸ್ತದೆ? ಬಿಳಿ ಉಣ್ಣೆಯಾಗಿ ಏನನ್ನು ಸೂಚಿಸ್ತದೆ ಅಂದರೆ, ಮೊದಲಾಗಿ ಆತನ ಪಿತೃತ್ವ, ದೇವರ ಯೇಸು ಸ್ವಾಮಿಯ ಪಿತೃತ್ವವನ್ನು ಸೂಚಿಸ್ತದೆ. ಆತನ ಪಿತೃತ್ವ, ಆತ ನಮ್ಮ ತಂದೆಯಾಗಿದ್ದಾನೆ. ಕೀರ್ತನೆ 103:13ನೇ ವಾಕ್ಯ ಓದುವುದಾದ್ರೆ, ತಂದೆಯಂತೆ ಕನಿಕರಿಸುತ್ತಾನೆ. ಯೆಶಾಯ 49:15, ತಾಯಿಯಂತೆ, ಎತ್ತ ತಾಯಿ ತನ್ನ ಕಂದನ್ನು ಮರೆತು ಬಿಟ್ಟರು, ನಾನು ನಿನ್ನನ್ನು ಮರೆತು ಬಿಡುವುದಿಲ್ಲ ಅಂತ ಹೇಳಿದ್ದಾನೆ. ಯೆಶಾಯ 66:13, ತಾಯಿಯಂತೆ ನಾನು ನಿಮ್ಮನ್ನು ಸಂತೈಸ್ತೇನೆ ಎಂಬುದಾಗಿ ಆತನು ಹೇಳಿರುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಹಾಗಾದ್ರೆ
ಆತನ ಪಿತೃತ್ವವನ್ನು ಇಲ್ಲಿ ನಾವು ಮೊದಲದಾಗಿ ಕಾಣ್ತೇವೆ. ಎರಡನೇದಾಗಿ ಆತನ ಪವಿತ್ರತೆಯನ್ನು ಇದು ಸೂಚಿಸ್ತದೆ. ಉಣ್ಣೆಯಂತೆ ಬೆಳ್ಳಗಿರುವಂತಹ ಕೂದಲು ಮೊದಲು ಆತನ ಪಿತೃತ್ವವನ್ನು ಸೂಚಿಸ್ತದೆ. ಎರಡನೇದಾಗಿ ಆತನ ಪರಿಶುದ್ಧತೆ ಸೂಚಿಸ್ತದೆ. 1 Peter 1:15-16, ಲೆವಿಟಿಕ 19:2 ಈ ವಾಕ್ಯ ಏನೇ ಸೂಚಿಸ್ತದೆ ಅಂದ್ರೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರಬೇಕೆಂಬುದಾಗಿ ಕರ್ತನು ಹೇಳಿದ್ದಾನೆ. ಆತನ ಪರಿಶುದ್ಧತೆಯನ್ನು ಇದು ಸೂಚಿಸುವಂಥದ್ದು. ಹಬಕ್ಕುಕ 1:13, ಹಬಕ್ಕುಕ 1:13 ಹೇಳ್ತದೆ, ಕೇಡನ್ನು ನೋಡಲಾರದಷ್ಟು ಅತೀ ಪರಿಶುದ್ಧ ದೃಷ್ಟಿಯಿಡವನು ನಮ್ಮ ದೇವರಾಗಿದ್ದಾನೆ ಪ್ರಿಯರೇ. ಮೂರನೇದಾಗಿ ಇದೇನು ಘನತೆಯನ್ನು ಸೂಚಿಸ್ತಾ ಇದೆ. ಇದೇನು ಸೂಚಿಸ್ತದೆ? ಘನತೆಯನ್ನು ಸೂಚಿಸುವಂಥದ್ದಾಗಿದೆ. ಇದು ಬಿಳಿ ಒಂದು ಉಣ್ಣೆ ಅಂತಿರುವಂತಹ ಒಂದು ಕೂದಲು ಘನತೆ. ಆತನ ಘನತೆಗೆ ಯೋಗ್ಯನಾದ ದೇವರು, ಸಕಲ ಘನಕ್ಕೆ ಸಕಲ ಮಾನಕ್ಕೆ ಯೋಗ್ಯನಾದಂಥ ದೇವರು, ಘನ ಗಂಭೀರವುಳ್ಳ ದೇವರು ನಮ್ಮ ದೇವರಾಗಿದ್ದಾನೆ ಪ್ರಿಯರೇ. ನಾಲ್ಕನೇದಾಗಿ ಆತನ ಜ್ಞಾನವನ್ನು ಸೂಚಿಸುವಂಥದ್ದಾಗಿದೆ. ಜ್ಞಾನದ ಭಂಡಾರವೇ ಕ್ರಿಸ್ತನಲ್ಲಿ. ಕೊಲೊಸ್ಸೆ 2 ನಿನ್ನೆ ಓದಿದ್ದೇವೆ, 1-5 ವಾಕ್ಯದಲ್ಲಿ ಓದುವುದಾದ್ರೆ, ಜ್ಞಾನದ ಭಂಡಾರವೇ ಆತನ ಒಳಗಡೆ ಅಡಗಿಸಿಕೊಂಡಿದ್ದಾನೆಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ ಪ್ರಿಯರೇ. ಆದ ಜ್ಞಾನಕ್ಕೆ ಒಂದು ಗುರುತು ಎಂಬುದಾಗಿ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತಾ ಇದೆ ಪ್ರಿಯರೇ. ಅಲ್ಲಲ್ಲಿ ಅನೇಕ ವಿಷಯಗಳನ್ನು ಈ ಪಿತೃತ್ವದ ಕುರಿತಾಗಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. 1-2 ವಾಕ್ಯ ಓದುವ. ಜ್ಞಾನೋಕ್ತಿ ಪುಸ್ತಕ 20:29 ವಾಕ್ಯ ಓದಿ. Proverbs chapter 20:29. ಯುವಕರಿಗೆ ಬಲವು ಭೂಷಣ, ಯುವಕರಿಗೆ ಬಲವು ಭೂಷಣವಾಗಿದೆ, ಮುದುಕರಿಗೆ ನರೆಯು ಒಡವೆ. ಮುದುಕರಿಗೆ ನರ ಏನಾಗಿದೆ ಅಂತೆ? ಒಡವೆ. ಪ್ರೈಸ್ ಗಾಡ್. ಜ್ಞಾನೋಕ್ತಿ 16:31, Proverbs 16:31. ನರೆಗೂದಲೇ ಸುಂದರ ಕಿರೀಟವು, ನರೆ ಕೂದಲೇ ಸುಂದರ ಕಿರೀಟವು, ಅದು ಧರ್ಮ ಮಾರ್ಗದಲ್ಲಿ ದೊರಕುವುದು. ಅದು ಧರ್ಮ ಮಾರ್ಗದಲ್ಲಿ ದೊರಕುತ್ತದೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದಿ. ದಾನಿಯೇಲ 7:9, Daniel 7:9, Daniel chapter 7:9. ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು, ನ್ಯಾಯಾಸನಗಳು ಹಾಕಲ್ಪಟ್ಟವು. ಮಹಾವೃದ್ಧನೊಬ್ಬನು ಆಸೀನನಾದನು, ಮಹಾವೃದ್ಧನೊಬ್ಬನು ಆಸೀನನಾದನು. ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು, ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು. ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು, ಆತನ ತಲೆ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು. ಆತನ ನ್ಯಾಯಾಸನವು ಅಗ್ನಿ ಜ್ವಾಲೆಗಳು, ಅದರ ಚಕ್ರಗಳು ದಗದಗಿಸುವ ಬೆಂಕಿಯೇ. ಸಾಕು. ಪ್ರೈಸ್ ಗಾಡ್. ಇಲ್ಲಿ ಆತನ ಒಂದು ಉಣ್ಣೆ ಅಂತಿರುವಂತಹ ತಲೆ ಕೂದಲು ಯಾವುದು ಸೂಚಿಸಿತು? 4 ಸಂಗತಿ ಹೇಳಿದ್ದೇನೆ ನಾನು. 1 ಪಿತೃತ್ವ, ಆತನ ಪಿತೃತ್ವ. 2ನೇದು ಆತನ ಪರಿಶುದ್ಧತೆ ಅಥವಾ ಪವಿತ್ರತೆ. 3ನೇದಾಗಿ ಘನತೆ. 4ನೇದಾಗಿ ಆತನ ಒಂದು ಏನ್ ಹೇಳ್ತಾರೆ, ಜ್ಞಾನಕ್ಕೆ, ಅಂದ್ರೆ ಜ್ಞಾನಕ್ಕೆ ಒಂದು ಸೂಚನೆ ಎಂಬುದಾಗಿ 4 ಸಂಗತಿಗಳನ್ನು ಈಗ ನಾವು ನೋಡಿದ್ದೇವೆ. ಇನ್ನು 7 ಸಂಗತಿಗಳು ಉಂಟು. ನಾಳಿನ ಸಂಚಿಕೆಯಲ್ಲಿ ನಾವು ಅದನ್ನು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಇನ್ನು ಅನೇಕ ಆಳವಾದ ಸಂಗತಿಗಳನ್ನು ನಾವು ಕಲಿತುಕೊಳ್ಳಿಕ್ಕೆ ಹೋಗುತ್ತೇವೆ ಪ್ರಿಯರೇ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳ್ರಿ. ನಮ್ಮ ಮುಂದೆ ಕಣ್ಣು ಮುಚ್ಚಿಕೊಂಡು 2 ಕರಗ ಮುಂದಕ್ಕೆ ಚಾಚಿ ನಾವು ಪ್ರಾರ್ಥಿಸೋಣ. ಹಲ್ಲೆಲೂಯಾ. ದೇವರ ಕೈಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ಆತ ನಮ್ಮೆಲ್ಲರನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆತನ ರಸ ಬರೋಣದಲ್ಲಿ ನಾವು ಯಾರು ಕೈ ಬಿಡಲ್ಪಡಬಾರದು. ಒಂದು ವೇಳೆ ಪಾಪದ ನಿಮಿತ್ತ, ದುಃಖದ ನಿಮಿತ್ತ, ಶೋಧನೆ ನಿಮಿತ್ತ, ಕಷ್ಟದ ನಿಮಿತ್ತ, ನಂಬಿಕೆಯಿಂದ ಹಿಂದೆ ಸರಿದಂಥ ಅನುಭವ ನಿಮ್ಮ ಜೀವಿತ ಇರುವುದಾಗಿದ್ದರೆ ಈಗಲೇ ಮಾನಸಾಂತರ ಪಟ್ಟು ಆತನ ಮೇಲೆ ಕ್ಷಮಾಪಣೆ ಕೇಳ್ಕೊಳ್ರಿ. ಆತ ರಕ್ತ ತೊಳೆದು ಶುದ್ಧರಾಗಿರಿ. ಈ ಲೋಕದಲ್ಲಿ ಆತನು ಬಿಟ್ಟು ನಮಗೆ ಬೇರೆ ಯಾರು ಕೂಡ ಇಲ್ಲ ಪ್ರಿಯರೇ. ನಾವು ಯೋಹನನ ಸುವಾರ್ತೆ 6ನೇ ಅಧ್ಯಾಯ 66-68 ವಾಕ್ಯ ಓದುವಾಗ ಆತನ ಉಪದೇಶ ಕೇಳಿದಂಥ ಅನೇಕ ಶಿಷ್ಯರು ಆತನನ್ನು ಬಿಟ್ಟು ಹೋದರು. 12 ಜನರು ನೋಡಿಕೊಂಡು ಆತನ ಹೇಳ್ತಾ ಇದ್ದಾನೆ, ನೀವು ಕೂಡ ನನ್ನನ್ನು ಬಿಟ್ಟು ಹೋಗಬೇಕೆಂದಿದ್ದೀರು. ಆಗ ಪೇತ್ರನು ಹೇಳ್ತಾ ಇದ್ದಾನೆ, ಕರ್ತನ ದೇಶ ಸ್ವಾಮಿ, ನಿತ್ಯ ಜೀವ ಕೊಡುವಂಥ ವಾರ್ತೆಗಳು ನಿನ್ನಲ್ಲಿವೆ, ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋಣ ಎಂಬುದಾಗಿ ಆತನು ಹೇಳುವಂಥದ್ದನ್ನು ಅಲ್ಲಿ ಕಾಣ್ತಾ ಇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಆತನು ನಮಗೆ ರಕ್ಷಣೆ ಹೊಂದುವಾಗ ಬಿಳಿ ನಿಲುವಂಗಿಯನ್ನು ತೊಡಿಸಿದ್ದಾನೆ. ಮಾತ್ರವಲ್ಲ, ನಮ್ಮ ಎದೆಗೆ ಒಂದು ವಜ್ರ ಕವಚ, ಅದು ನೀತಿ ಎಂಬ ವಜ್ರ ಕವಚವನ್ನು ಆತ ನಮಗೆ ತೊಡಿಸಿದ್ದಾನೆ ಪ್ರಿಯರೇ. ಮಾತ್ರವಲ್ಲ, ಆತನ ಪರಿಶುದ್ಧತೆಯಲ್ಲಿ ನಾವು ಪಾಲುಗಾರರಾಗುವಾಗೆ ಆತ ನಮಗೆ ಕೃಪೆ ಕೊಟ್ಟಿದ್ದಾನೆ. ಹಾಗಾದರೆ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿಯನ್ನು ನಾವು ಮರೆತು ಹೋಗುವುದು ಬೇಡ. ಈ ಲೋಕದಲ್ಲಿ ನಾವು ಸಿದ್ಧರಾಗೋಣ, ಅನೇಕರಿಗೆ ಆತನ ಬರೋಣಕ್ಕಾಗಿ ಸಿದ್ಧಪಡಿಸೋಣ ಪ್ರಿಯರೇ. ಬನ್ನಿ ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕಳೆದ ಅನೇಕ ವಾರ್ತೆಗಳನ್ನು ಧ್ಯಾನ ಮಾಡಿದ್ದೇವೆ.
ಈ ವಾರ್ತೆಗಳ ಮೂಲಕ ನಮ್ಮ ಜೊತೆಯಲ್ಲಿ ಮಾತನಾಡೋದಕ್ಕೆ ಸ್ತೋತ್ರ. ಪ್ರತಿಯೊಂದು ಸಹೋದರ ಸಹೋದರಿಯನ್ನು ನಿನ್ನ ಪರಿಶುದ್ಧವಾದ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ. ಎಲ್ಲರನ್ನು ಆಶೀರ್ವಾದ ಮಾಡಿ, ವಿಶೇಷವಾಗಿ ನಿನ್ನ ಬರೋಣಕ್ಕೆಲ್ಲ ಸಿದ್ಧಪಡಿಸಬೇಕೆಂಬುದಾಗಿ ಕೇಳಿಕೊಡ್ತೇನೆ ಸ್ವಾಮಿ. ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇನೆ. ಯೇಸುವಿನ ಹೆಸರಲ್ಲಿ ತಂದೆ ದೇವರೇ, ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.